ಸೊ ಹಾಗಾದ್ರೆ ಈಗ ವೇವ್ ಸ್ಟಾರ್ಟ್ ಮಾಡೋಣ. ಏನ್ ಹೇಳ್ಬೇಕಾರ ನೋಡ್ರಿ ಇಲ್ಲಿ ಇಂಟ್ರಡಕ್ಷನ್ ಅಂತ ನೋಡೋಣ. ಹಂಗ ಒಂದಿಷ್ಟು ಆಲ್ರೆಡಿ ನೀವು ಕಲ್ತಿರ್ತಿರೋದು ವೇವ್ಸ್ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ. ನಾವು ರೀಸೆಂಟ್ ಆಗಿ ಏನ್ ಚಾಪ್ಟರ್ ಕಲ್ತವಲ್ಲ ಆಸಿಲೇಷನ್, ಖರೆ ಹೇಳ್ಬೇಕಂದ್ರೆ ಈ ಆಸಿಲೇಷನ್ಸ್ ಮತ್ತೆ ವೇವ್ಸ್ ಇವು ಎರಡು ಚಾಪ್ಟರ್ ಸೇರಿ ಒಂದ ಮಾಡ್ಬೋದು. ಆಸಿಲೇಷನ್ ಮತ್ತು ವೇವ್ಸ್ ಎರಡು ಸೇರಿ ಒಂದ ಮಾಡ್ಬೋದು. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಬಹಳಷ್ಟು ಪಾರ್ಟಿಕಲ್ಸ್ ಅಟ್ ಅ ಟೈಮ್ ಆಸಿಲೇಟ್ ಆಗಕತ್ವಂದ್ರೆ ಬೇರೆ ಬೇರೆ ಫೇಸ್ ನೊಳಗೆ, ಫೇಸ್ ಬಗ್ಗೆ ಡಿಸ್ಕಸ್ ಮಾಡಿವಿ ನಾವು. ಲೈಕ್ ಈ ಸದ್ಯ ರೈಟ್ ನೌ ಎವ್ರಿ ಸ್ಟೂಡೆಂಟ್ ವಿಲ್ ಬಿ ಇನ್ ಅ ಡಿಫರೆಂಟ್ ಫೇಸ್. ಸ್ಲೈಟ್ ಚೇಂಜಸ್ ಇರ್ತಾವ. ಎಲ್ಲರಿಗೂ ಅಷ್ಟ ನಿದ್ದೆ ಅಂತ ಹೇಳಕ್ ಬರಂಗಿಲ್ಲ, ಅಷ್ಟ ಬೇಜಾರ ಅಂತ ಹೇಳಕ್ ಬರಂಗಿಲ್ಲ, ಅಥವಾ ಅಷ್ಟ ಕಾನ್ಸಂಟ್ರೇಷನ್, ಸ್ಲೈಟ್ ವೇರಿಯೇಷನ್ಸ್ ಇರ್ತಾವ. ಹ್ಞೂನ್ರಿ. ಅಂದ್ರೆ ನಿಮ್ಗೆ ಸದ್ಯ ಇರುವಂತ 100% ನಿಮ್ ಕಡೆ ಎನರ್ಜಿ ಐತಿ ಅಂದ್ರೆ ಅದ್ರೊಳಗೆ ಎಷ್ಟು, ಅಥವಾ 100% ಕೆಪಾಸಿಟಿ ಐತಿ ಅಂದ್ರೆ ನೀವು ಅದ್ರಾಗ ಎಷ್ಟು ಕಾನ್ಸಂಟ್ರೇಷನ್ ಯೂಸ್ ಮಾಡಾಕತ್ತೀರಿ, ಎಷ್ಟು ನಿದ್ದಿಗೆ ಯೂಸ್ ಮಾಡಾಕತ್ತೀರಿ, ಎಷ್ಟು ನೀವು ಥಿಂಕ್ ಮಾಡ್ಬೇಕಾಗ್ತದೆ ನೋಡ್ರಿ. ಬೇರೆ ಜಗ್ಗಷ್ಟು ವಿಷಯಗಳು ಇರ್ತಾವ, ಏನೋ ನೆನಪಾಗ್ತಿರ್ತಾವ. ಅಂದಂಗ್ ಹೌದು ಅಂತ ಹೇಳಿ ನೆನ್ಪು ಮಾಡ್ಕೊಂಡಿರ್ತೀರಿ. ಅವೆಲ್ಲ ಥಿಂಕ್ ಮಾಡಲಿಲ್ಲ ಅಂದ್ರೆ ಹಿಂಗ್ ಜಗತ್ತು ಸ್ತಬ್ಧ ಆಗ್ಬಿಡ್ತೈತಿ, ನಿಂತು ಬಿಡ್ತೈತಿ ಜಗತ್ತು, ಇಫ್ ಯು ಡೋಂಟ್ ಥಿಂಕ್. ಹೌದಿಲ್ರಿ? ಸೊ ಹಂಗ ಬೇರೆ ಬೇರೆ ಪಾರ್ಟಿಕಲ್ಸ್ ಬೇರೆ ಬೇರೆ ಫೇಸ್ ನೊಳಗ ಅಟ್ ಅ ಟೈಮ್ ಆಸಿಲೇಷನ್ ಆಗಕತ್ರ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಇಮ್ಯಾಜಿನೇಷನ್ ಮಾಡ್ತೀರಿ. ಪ್ರತಿ ವರ್ಷ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ, ಈ ಒಂದಿನ ತಲೆಗೆ ಬಂತು, ಇದನ್ನ ಹೇಳ್ಬೇಕಾದ್ರೆ ಅದನ್ನ ಹೇಳಿದ್ದೀನಿ ಅಂತ. ಈಗಿಲ್ಲೇ ನಾವು ಆಸಿಲೇಷನ್ ಚಾಪ್ಟರ್ ಅಂದ ತಕ್ಷಣ ಫಸ್ಟ್ ನಿಮ್ಗೆ ನೆನಪಾಗುದೇನು? ಅಡ್ಡಿ ಇಲ್ಲ, ಅಟ್ರ ನೆನಪಬೇಕು. ದ ಚಾಪ್ಟರ್ ಈಸ್ ಅಬೌಟ್ ಜೋಕಾಲಿ ಸರ್, ಅಷ್ಟು ಹೇಳ್ತೀವಿ ಸರ್, ಗ್ಯಾರಂಟಿ. ಸೊ ಈಗ ವೇವ್ಸ್ ನೊಳಗೆ ಆಕ್ಚುಲಿ ಜೋಕಾಲಿ ಬರಂಗಿಲ್ಲ, ಬಟ್ ಸ್ಟಿಲ್ ಅದ ಎಕ್ಸಾಂಪಲ್ ನಾವು ಕಂಟಿನ್ಯೂ ಮಾಡಿ ಇವು ಹೊಸ ಎಕ್ಸಾಂಪಲ್ ಕಡೆ ಆಮೇಲೆ ಹೋಗೋಣ ಅಂತ. ಸೊ ಈಗಿಲ್ಲೇ ನಾವು ಮ್ಯಾಕ್ಸಿಮಮ್ ಅಂದ್ರೆ ಪ್ಯಾರಲಲ್ ಆಗಿ 2 ಜೋಕಾಲಿ ಹಾಕಿದ್ವಿ ಒಂದು ಯಾವ್ದೋ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಫೇಸ್ ಡಿಫರೆನ್ಸ್. ಒಂದು ಜೋಕಾಲಿ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಚಲೋ ಆಗ್ತದೆ, ಇನ್ನೊಂದು ಜೋಕಾಲಿ ಮೇನ್ ಪೊಸಿಷನ್. ಸೊ ದರ್ ಇಸ್ ಫೇಸ್ ಡಿಫರೆನ್ಸ್ ಅಂತ. ಈ ಒಂದ್ ಕೆಲಸ ಮಾಡೋಣ, ಇಲ್ಲಿಂದ ಅಲ್ಲಿ ತನಕ ಎಷ್ಟು ಜೋಕಾಲಿ ಹಿಡಿತಾವ ಅಂದ್ರೆ 7 to 8 ಹಿಡಿತಾವ ಅಂದ್ರೆ ಉಷ್ಟು ಹಾಕೊಂಡು ಹೋಗ. ಸೊ ಈಗ ಹೆಂಗಂದ್ರ ಉಷ್ಟ್ರು ವೇಟ್ ಚೆಕ್ ಮಾಡಿಸ್ಬೇಕಾದ್ರೆ ಲೈಟ್ ವೇಟ್ ಇದ್ದವ್ರನ್ನ ಸ್ವಲ್ಪ ಕುಡಿಸೋಣಂತ 8 ಮಂದಿ. ಆಮೇಲೆ ಅಂದ್ರೆ ಹಂಗ ಅನ್ನೋಕಿನ ಅಪ್ರಾಕ್ಸಿಮೇಟ್ಲಿ ಸೇಮ್ ಮಾಸ್ ಇರೋರು ಹೆಂಗಾರ ನಡೀತದೆ, ಆಕ್ಚುಲಿ ಮಾಸ್ ಮ್ಯಾಟರ್ ಆಗಂಗಿಲ್ಲ. ಸೊ 8 ಮಂದಿ ಕೂಡಿಸಿ ಒಟ್ಟ ಕೂಡಿಸಿ ಇನ್ 8 ಮಂದಿ ಬೇಕು, ಎಕ್ಸ್ಟ್ರಾ 8 ಮಂದಿ ದುಗ್ಸಕ್ ಬೇಕು. ಸೊ ಇನ್ 8 ಮಂದಿ ಈಗ ಸ್ಕೂಲ್ ನೋಡಕತ್ತಿರ್ತಾರ, ವಾಲಂಟಿಯರ್ಸ್ ಬೇಕಾಗೈತಿ ಅಂತ ಅನ್ಕೊಳ್ಳೋ ಹಮಾಲಿ ಕೆಲಸ ಅಂತ. ಸೊ ಅಂತ ಮಾಡ್ತಿರ್ತಾರ. ಇದು ಅಂತ ಬರೀ ಹಮಾಲಿ ಅಂತ ಗೊತ್ತಾಗ. ನೀವು ಕನ್ನಡಿಗರ ಹೌದಿಲ್ ಗೊತ್ತಿಲ್ಲ ಸರ್, ಕನ್ನಡತಿ ನೋಡ್ತೀವಿ ಮೋಸ್ಟ್ಲಿ ಇನ್ಮೇಲೆ ಆಗ್ಬಹುದು. ಕನ್ನಡ ನಾಲೆಜ್ ಬಹಳ ಕೊಡ್ತಾರ ಅದ್ರೊಳಗ, ಧಾರಾವಾಹಿ ಒಳಗ. ಓಕೆ ಇಲ್ಲ. ಸೊ ಈಗ 8 ಜೋಕಾಲಿ ಅದಾವ, 8 ಮಂದಿ ಇದಾವ. ಈಗ ಏನ್ ಮಾಡ್ಬೇಕಂದ್ರೆ ಅಷ್ಟ್ರು ಅವ್ರು ಕೂತವ್ರನ್ನ ಜಗ್ಗಿ ಎಲ್ಲ ಆಲ್ ದ 8 swings are at their extreme positions, and we will see to it that all the extreme positions are in the same line, ಅಥವಾ the amplitude of all the swings is same. ಸೊ ಈಗ 1 2 3 ಅಂದ ತಕ್ಷಣ ಅಷ್ಟ್ರು ಒಮ್ಮೆ ಕೈ ಬಿಡಬಾರ್ದು. ನಮಗ್ ವೇವ್ ಅಂದ್ರೆ ಗೊತ್ತಾಗಂಗಿಲ್ಲ. ಈಗ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ನಾ ಏನ್ ಮಾಡ್ತೀನಿ ಅಂದ್ರೆ, ಓಕೆ ಇದನ್ನ ತಗೊಂಡ್ಬಂದು ಯಾರು ಹಿಂಗ ಹಿಡ್ಕೊಂಡು ನಿಂತಿರ್ತಾರಲ್ಲ ಅವ್ರಿಗೆ ಬೆನ್ನಿ ಹೊಡ್ಕೊಂಡ್ ಹೋಗ್ತೀವಿ. ಯಾವಾಗ ಹಿಂಗ್ ಹೊಡಿದ್ವಿ ಅವ್ರ ಕೈ ಬಿಡ್ಬೇಕು. ಅವಾಗ ಇದು ಬ್ಯಾರಿಯಂಟ್ ಅಂತ ಮಾಡಕ್ ಬರೀ ಅನ್ಸಲ್ ಈ ಸದ್ಯ ಹಂಗ ತಲೆಗೆ ಬಂತ ಹೇಳಿದ್ರೆ. ಸೊ ಹಿಂಗ್ ಹೊಡ್ಕೊಂಡು ಸ್ವಲ್ಪ ಗ್ಯಾಪ್ ಮಾಡಿ, ಆಬ್ವಿಯಸ್ಲಿ 8 ಮಂದಿಗೆ ಒಮ್ಮೆ ಹೊಡಕ್ ಬರಂಗಿಲ್ಲ. ಇದ್ರಲ್ಲೇ ದೊಡ್ಡ ಏನಂತಂದ್ರೆ ನಡೀತೈತಿ ಹಂಗ್ ಮಾಡ. ಸೊ ಹಿಂಗ್ ಹೊಡ್ಕೊಂಡ್ ಹೋಗ್ತೀನಿ ನಾ ಹಿಂಗ್ ಹೊಡೆದ ತಕ್ಷಣ ಅವ್ರ ಕೈ ಬಿಡೋದು. ಸೊ ಸ್ವಲ್ಪ ನಾವು ಗ್ಯಾಪ್ ಮಾಡಿದ ಕೂಡಲೇ ಒಂದ್ ಯಾವ್ದೋ ಹಿಂಗ್ ಸ್ಟಾರ್ಟ್ ಆಗಿ ಹಿಂಗ್ ಹೋಗೈತಿ, ಇನ್ನೊಂದು ಅವಾಗ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಆಮೇಲೆ ಸ್ಟಾರ್ಟ್ ಆಗ್ತದೆ. ಇದು ಅಲ್ಲಿ ಸ್ಟಾರ್ಟ್ ಆಗ್ತೈತಿ, ಇದು ಹಿಂಗ್ ವಾಪಸ್ ಬರ್ತಿರ್ತೈತಿ, ಇದು ಇನ್ನೊಂದು ಆಮೇಲೆ ವಾಪಸ್ ಬರ್ತೈತಿ. ಸೊ ಇಷ್ಟು ಸೇರಿ ನಾವು ಇಲ್ಲಿ ನಿಂತು ನೋಡಿದ್ರ ಇಟ್ ಲುಕ್ಸ್ ಲೈಕ್ ಅ ವೇವ್, ಬಟ್ ಅದು ವೇವ್ ಅಲ್ಲ. ಆ ಇಷ್ಟು ಜೋಕಾಲಿಗೆ ಹೋಗಿ ನೀವು ಮಾತಾಡಿಸ್ರಿ 8ಕ್ಕೂ ಸೇರಿ ಭಾರಿ ಒಗ್ಗಟ್ಟು ಬಿಡ ನಿಮ್ದ. ಎಲ್ಲಾರು ಸೇರಿ ವೇವ್ ಮಾಡಕತ್ತೀರಿ.
ಅಂತ ಕೇಳಿದ್ರೆ ಯಾವ ವೇವ್ ನಮಗೆ ಗೊತ್ತಿಲ್ಪ, ನಾವು ಮಾತ್ರ ಆಸೋಲೇಷನ್, ನಾವು ಅಂತ 8 ಹೇಳ್ತಾವ. ನಾ ಆಸೋಲೇಷನ್ ಮಾಡಾಕತ್ತೀನಿ, ಉಳಿದವ್ರು ನಾವು ಗೊತ್ತಿಲ್ಲ. ಸೊ ಪ್ರತಿ ಪಾರ್ಟಿಕಲ್ ನಡು ಇಷ್ಟಿಷ್ಟ ಫೇಸ್ ಡಿಫರೆನ್ಸ್ ಇದ್ದಕ್ಕ ಚಲೋ ಇದ್ದಕ್ಕ ಅದು ವೇವ್ ಗತೆ ಕಾಣಿಸುತ್ತ. ಅರ್ಥ ಆತ ಇದು ಇಷ್ಟ ಆಗ್ತವ್ರಿ. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳಿರ್ತೀನಿ, ಅದು ಇರ್ರಿಲೆವೆಂಟ್ ಆಗ್ತದೆ. ಇದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೂ ಅದು ಏನಂತಂದ್ರೆ ನಾ ಹೆಂಗ್ ಮಾಡಿರ್ತದೆ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಈಗ ಇವು ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಬಂದಾಗ ಸ್ಕೂಲ್ನ್ಯಾಗ ಕರ್ಕೊಂಡು ಹೋಗಿ ಏನೋ ಮಾಡಿಸ್ತಾರ ನೋಡ್ರಿ, ಲೇಸಿಯಂ ಇದು ಮಾರ್ಚ್ ಪಾಸ್ಟ್, ಸಮ್ ಪ್ಯಾಟರ್ನ್ ಫಾರ್ಮೇಶನ್ ಏನೋ ಮಾಡ್ತಿರ್ತಾರಲ್ಲ. ಹಂಗ ನಮ್ ಕಾಲೇಜ್ ಕಡೆಯಿಂದ ನಾವು ಹೋಗಿವಿ ಕೇಶ್ ಪಾಟೀಲ್. ನೆಕ್ಸ್ಟ್ ಏನ್ ಬರ್ತೈತಿ ಈಗ ಆಗಸ್ಟ್, ರಿಪಬ್ಲಿಕ್ ಡೇ ಆತ, ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇ KS ಪಾಟೀಲ್ ಸ್ಟೇಡಿಯಂಗೆ ಮೋದಿ ಬರಾಕತ್ತಾರ ಅಂತ ಕರ್ಸು. ನನ್ ಫೋನ್ ನಂಬರ್ ಐತಿ, ಬರ್ತಾರ ಸರ್. ನೀವು ಹೆಂಗು ಇಮ್ಯಾಜಿನೇಷನ್ ಅಲ್ಲ. ಸೊ ಅವ್ರು ಬರಾಕತ್ತಾರ, ಅವ್ರು ಬಂದ್ಕೊಂಡು ನಾವು ವೇವ್ ಫಾರ್ಮೇಶನ್ ಮಾಡಿ ತೋರಿಸ್ಬೇಕು. ಬಿಕಾಸ್ ಈ ಎಕ್ಸಾಂಪಲ್ ಮತ್ ಮುಂದ್ ಬೇಕಾಗ್ತದೆ, ಅದಕ್ಕೆ ಹೆಂಗು ಹೇಳ್ಬಿಡ್ತೀನಿ ನೋಡ್ರಿ. ಈಗೇನಂದ್ರ ಹಿಂಗ್ ಸಾಲಕ್ಕ 100 ಸ್ಟೂಡೆಂಟ್ಸ್ ನಿಂತಾರ, ಅಥವಾ ನಿಮ್ದು ಎಷ್ಟು ಸ್ಟ್ರೆಂತ್ ಐತಿ ಅಷ್ಟು ನಿಂತಾರ ಅಂತ ಹಿಂಗ್. ಓಕೆ, ಹಿಂಗ್ ಫೇಸಿಂಗ್, ಹಿಂಗ್ ಬಾಜು ನಿಂತಾರ. ಹೈಟ್ ವೈಸ್ ಹಿಂಗಲ್ಲ, ಗೊತ್ತಾತ್ ನಾ ಹೇಳಿದ್ದು, ಹಿಂಗ್ ನಿಂತಾರ ಬಾಜು. ಸೊ ಇನ್ನು ಒಬ್ರು ಯಾರು ಫಸ್ಟ್ ರೋಲ್ ನಂಬರ್ ಇರ್ತಾರೆ ಅಥವಾ ಲಾಸ್ಟ್ ರೋಲ್ ನಂಬರ್ ಇರ್ತಾರೆ, ಇಬ್ರಾಗ ಒಬ್ರು ಅಥವಾ ಫಸ್ಟ್ ರೋಲ್ ನಂಬರ್ ಅಂತ ಅನ್ಕೊಳ್. ಅವ್ರನ್ನ ಲೈನ್ ಬಿಟ್ಟು ಹೊರಗೆ ನಿಂದಿರ್ತೀನಿ, ಉಳಿದಷ್ಟು ಲೈನ್ ನಿಂತಾರ. ಹ್ಞೂನ್ರಿ. ಸೊ ಒಂದ್ ನಾವೇನ್ ಮಾಡಿವಿ, ರಂಗೋಲಿ ಪುಡಿ ಅಥವಾ ಯಾವ್ದಾರ ಪುಡಿ ತಗೊಂಡ್ಬಂದ್ ಹಾಕಿ ಒಂದ್ ಲೈನ್ ಮಾಡಿವಿ, ಇದರಿಂದ ಬಿಟ್ಟು ಹೋಗಂಗ ಅಂತ ಹಿಂಗ್ ಹೇಳಿ ಹೊಡೆದ್ಬಿಟ್ಟು ಕೇಕ್ ಅಂತ ಮಾಡಿದ್ವಿ. ಒಂದಿಷ್ಟು ಮಂದಿಗೆ ಏನ್ ಹೇಳಿರ್ತಾರಲ್ಲ ಅದನ್ನ ಬಿಟ್ಟು ಬೇರೆ ಮಾಡಕ್ ಮಜಾ ಬರ್ತದೆ. ನಮಗ್ ಸ್ಟ್ರಿಕ್ಟ್ ಇದ್ರೆ ಸರಂಗಿಲ್ಲ ನೋಡಿ ಸರ್. ಓಕೆ ಇರ್ಲಿ, ಅಂದ್ರೂ ಪ್ರೈಮ್ ಮಿನಿಸ್ಟರ್ ಬರಾಕ್ತಾರ ಅಂದ್ರೆ ಒಂದ್ ಸ್ವಲ್ಪ ಇದನ್ನ ಮಾಡಿ. ಸೊ ಒಂದ್ ಲೈನ್ ಒಳಗೆ ನಿಂತಿರಿ ಅಂತ ಹೇಳಿರ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಿಮ್ಮಿಂದ ಒಂದ್ 2-3 ಹೆಜ್ಜೆ ಅಥವಾ ಫಾರ್ ಎಕ್ಸಾಂಪಲ್ 2 to 3 ಮೀಟರ್ ಡಿಸ್ಟೆನ್ಸ್ ನೊಳಗ ಇನ್ನೊಂದು ಈ ಲೈನಿಗೆ ಪ್ಯಾರಲಲ್ ಲೈನ್ ಹಾಕ್ತೀನಿ. ಅಲ್ಲಿ ಯಾರು ನಿಂತಿಲ್ಲ, ನೀವ್ ಇಲ್ಲಿ ನಿಂತೀರಿ, ಇನ್ನೊಂದು ಪ್ಯಾರಲಲ್ ಲೈನ್ ಸೇಮ್ ಲೆಂತ್ 175 ಸ್ಟೂಡೆಂಟ್ಸ್ ತನಕ. ಎಷ್ಟು 3 ಮೀಟರ್ ನಾವು ಮುಂದೆ ಹೋಗಿದ್ವಲ್ಲ ಅಷ್ಟ 3 ಮೀಟರ್ ಹಿಂದೆ ಮತ್ತೊಂದು ಪ್ಯಾರಲಲ್ ಲೈನ್ ಹಾಕ್ಸೋಣ ಸೇಮ್. ಹ್ಞೂನ್ರಿ. ಈಗ ಈ ರೋಲ್ ನಂಬರ್ 1 ಅದಾರಲ್ಲ, ಇವ್ರು ನಡ್ಕೋ ಅಂತಾರ ಓಡ್ಕೋ ಅಂತಾರ ಹೋಗ್ತಾರ ಒಂದ್ ಸರ್ಟನ್ ಡಿಸ್ಟೆನ್ಸ್ ನೊಳಗೆ, ಇಲ್ಲೇ ಮುಂದೆ ಅಲ್ಲ, ಇವ್ರು ಓಡ್ಕೊಂತ ಹೋಗ್ತಾರ. ಇಷ್ಟ್ರು ಏನ್ ಮಾಡ್ಬೇಕಂದ್ರ ಆ ರೋಲ್ ನಂಬರ್ 1 ಅವ್ರು ನಿಮ್ ಮುಂದೆ ಬಂದ್ಕೊಳೆ ನೀವು ಓಡಕ್ ಸ್ಟಾರ್ಟ್ ಮಾಡ್ಬೇಕು. ಮನಿಗೆ ಹೋದಿದ್ರಿ, ಮನಿಗೆ ಹೋಗೋದಲ್ಲ, ಏನ್ ಮಾಡ್ಬೇಕಂದ್ರೆ ಓಡ್ಕೊಂತ ಹೋಗ್ಬೇಕು. ಆ 3 ಮೀಟರ್ ಮುಂದೆ ಒಂದೇನ್ ಲೈನ್ ಐತಲ್ಲ ಅದನ್ನ ಟಚ್ ಮಾಡಿ, ಕೈಲಿ ಏನ್ ಟಚ್ ಮಾಡೋದು ಬೇಡ, ಸ್ವಂತ ಹೋಗ್ತೈತಿ ಸರ ಬನ್ನಿ. ಹಿಂಗ್ ಕಾಲಲ್ಲಿ ಅಲ್ತನ ರೀಚ್ ಆಗಿ ವಾಪಸ್ ಬರ್ಬೇಕು. ಬಂದು ಮೀನ್ ಪೊಸಿಷನ್ನಾಗ ನಿಂದ್ರಂಗಿಲ್ಲ, ಹಾಗ ಆ ಕಡೆ ಹೋಗ್ಬೇಕು. ಹಿಂದ ನೋಡ್ರಿ, ಇದು ಎಕ್ಸ್ಟ್ರೀಮ್ ಪೊಸಿಷನ್ ಇದ್ದಂಗ, ನೀವು ಎಲ್ಲಿ ನಿಂತಿರ್ಲ ಅದು ಮೀನ್ ಪೊಸಿಷನ್, ಆ ಕಡೆ ಮತ್ತೊಂದು ಎಕ್ಸ್ಟ್ರೀಮ್. ಸೊ ನೀವು ಓಡಕ್ ಸ್ಟಾರ್ಟ್ ಮಾಡಿದ್ರಿ, ಹೋಗಿ ಎಕ್ಸ್ಟ್ರೀಮ್ ಟಚ್ ಮಾಡಿ ಮೀನಿಗೆ ಬಂದು ಎಕ್ಸ್ಟ್ರೀಮ್ ಟಚ್ ಮಾಡಿ ಹಿಂಗ್ ಮಾಡ್ಕೊಂಡು ನಿಂತ್ಬಿಡೋದು ನೀವು ಒಟ್ಟಿಗೆ. ನಾವ್ ಹೇಳೋ ತನಕ ಬರಾಕತ್ತಾರ ಹೆಲಿಕಾಪ್ಟರ್ ಬರಾಕತ್ತ ನೋಡಿ ಸೌಂಡ್. ಆಕ್ಚುಲಿ ಇನ್ನೊಂದು 2 ತಾಸು ಬಿಟ್ಟು ಹೋದಿರ್ತದೆ, ಮೊದಲೇ ಮಾಡ್ತಿರ್ತಾರಂತ ಅವ್ರಿಗೆ. ಶ್ರಾವ್ ಹಂಗೆಲ್ಲ ಮಾಡಂಗಿಲ್ಲ, ಅವರು ಬಿಟ್ಟು ಕೂಡ ಇಲ್ಲಿ ಹತ್ರ ಬಂದಾಗ ಒಂದು ಮಿಸ್ ಕೊಡ್ತಾರೆ ಅವಾಗ ಶುರು ಮಾಡಿ. ಸೊ ಈ ರೋಲ್ ನಂಬರ್ 1 ಹಿಂಗ್ ಯಾವಾಗ ಅವ್ರನ್ನೇ ಕೊಡ್ಸಕತ್ತಿ ಹೇಳ್ರಿ ನಾವು. ಇದು ವೇವ್ ಗತಿ ಫಾರ್ಮೇಶನ್ ಆಗ್ಬೇಕಲ್ಲ. ಈಗ 1 2 3 ಅಂತ ಅಂದ್ಕೊಂಡು ಓಟ್ರು ಹಿಂಗ್ ಹೋಗುದು, ಇಷ್ಟು ವೇವ್, ಇದು ವೇವ್ ಆಗಂಗಿಲ್ಲ, ನೋಡಿದ್ರ ಸಾಧ್ಯ. ಸೊ ಇಷ್ಟು ಮಾಡಿ ಹಿಂಗ್ ಹೋಗೋದು ಬರೋದು ಆ ಕಡೆ ನೋಡೋಂಗಿಲ್ಲ. ನಿಮ್ ಕೆಲಸ ನೀವ್ ಮಾಡ್ಬೇಕಷ್ಟ. ಹಿಂಗ್ ಮಾಡಕ್ ಹತ್ಕೊಳ್ಳಿ, ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲಾರು ಓಡಾಕ್ ಚಾಲು ಮಾಡಿದ್ರಂದ್ರೆ ಪರ್ಫೆಕ್ಟ್ ಇದು ಒಂದು ವೇವ್ ಗತೆ ಕಾಣಿಸುತ್ತೆ. ಈ ಎಕ್ಸಾಂಪಲ್ ಮತ್ ನಾ ಬೇರೆ ಸಿಚುವೇಶನ್ ಒಳಗೆ ಮತ್ ಯೂಸ್ ಮಾಡ್ತೀನಿ. ಸೊ ವೇವ್ ಅಂದ್ರ ಇದ್ರೊಳಗಿರುವಂತ ಪಾರ್ಟಿಕಲ್ಸ್ ಎಲ್ಲ ಆಸಿಲೇಷನ್ ಮಾಡ್ತಿರ್ತಾವ, ನೋಡಕ್ ಅದು ವೇವ್ ಗತೆ ಕಾಣಿಸುತ್ತೆ. ಸೊ ಇನ್ನೂ ಒಂದು ಹೇಳ್ತಾರೆ, ವೇವ್ ಈಸ್ ಪ್ರೊಪಗೇಷನ್ ಆಫ್ ಡಿಸ್ಟರ್ಬೆನ್ಸ್ ಅಂತ. ಏನೇನೇನೇ ಸರ್, ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗ್ತೈತಿ. ಪ್ರೊಪಗೇಟ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡಿಸ್ಟರ್ಬೆನ್ಸ್ ಹೋದ್ರೆ ಅದಕ್ಕೆ ವೇವ್ ಅಂತ ಕರೀತಾರೆ. ಡಿಸ್ಟರ್ಬೆನ್ಸ್ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಡಿಸ್ಟರ್ಬೆನ್ಸ್? ಎಲ್ಲಿ ಹೋಗುತ್ತೆ ಬಿಡಿ ಸರ್. ಈಗ ಸದ್ಯ ನೋಡಿ, ನಾ ಮಾತಾಡಿದ ಕೇಸ್ ಆಗತೈತಿ ನಿಮ್ಗೆ. ಅಕಸ್ಮಾತ್ ಇದು ಸ್ಪೀಕರ್ ನಾ ಯೂಸ್ ಮಾಡಿಲ್ಲ ಅಂದ್ರೂ ಜೋರಾಗಿ ಮಾತಾಡಿ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಸ್ ಮಾತಾಡ್ಬೋದು. ಇದು ಬೇಕಂತಲ್ಲ, ಇವು ಮಲ್ಟಿಪಲ್ ಕ್ಲಾಸಸ್ ಬಂದು ಅಂದ್ಕೊಳ್ಳಿ ಸ್ವಲ್ಪ ದಿವಸಕ್ಕೆ ಇದು ಕೈ ಕೊಡೋಕೆ ಚಲೋ ಮಾಡ್ತೀನಿ.
ಹ್ಞೂ ಏನಾಗ್ತದೆ ಈಗ ಅದಕ್ಕ ಏನಾಗಿಲ್ಲ ನಾವ್ ಮಾತಾಡಿ ನಿಮ್ಗೆ ಕೇಸ ಆಗತ್ತಲ್ಲ ಇದಕ್ಕೆ ಏನಂತಾರ ಯಾವ ಯಾವ ಎನರ್ಜಿ ಇದು ಸೌಂಡ್ ಎನರ್ಜಿ ಸೌಂಡ್ ಇಸ್ ಅ ಫಾರ್ಮ್ ಆಫ್ ವೇವ್ ಇದು ಗೊತ್ತೈತ್ರಿ ಈಗ ಸಪೋಸ್ ನೀವು ಇಮ್ಯಾಜಿನೇಷನ್ ಮಾಡ್ರಿ ಇದನ್ನ ಮೈಕ್ ಯೂಸ್ ಮಾಡಾಕತ್ತಿಲ್ಲ ಬೇಕಾದ್ರೆ ಇದನ್ನ ಆಫ್ ಮಾಡಿ ಮಾತಾಡಬಹುದು ಆದ್ರೆ ಇದೇನ್ ರೆಕಾರ್ಡ್ ಆಗತ್ತಲ್ಲ ಇದು ಕ್ಲಿಯರ್ ರೆಕಾರ್ಡ್ ಆಗಂಗಿಲ್ಲ ಯಾಕಂದ್ರೆ ಮೈಕು ಇಲ್ಲ ಇದು ಚುಚ್ಚಾದ ಅದ್ರ ಸರ್ ಕಡೆ ಐತೆ ಸೊ ಇನ್ನೊಂದು ಹೊಸ ತರಿಸಿವಿ ಆಕ್ಚುಲಿ ಅದನ್ನ ಓಪನ್ ಮಾಡಿ ಸೆಟ್ಟಿಂಗ್ಸ್ ಮಾಡಿ ಚೆಕ್ ಮಾಡ್ಕೊಂಡು ಆಮೇಲೆ ಚಲೋ ಮಾಡ್ಬೇಕು ಈಗ ತೊಗೊಂಬರಕ್ ಟೈಮ್ ಆಗಿಲ್ಲ ನಮ್ಗೆ ಕೇಳಿದ್ರೆ ನಾವು ಹೇಳಿ ಮುಂದೆ ಈಗ ನೋಡಿ ಸೊ ಈಗ ಇಮ್ಯಾಜಿನೇಷನ್ ಮಾಡಿ ನಾ ಇದು ಮೈಕ್ ಯೂಸ್ ಮಾಡಾಕತ್ತಿಲ್ಪ ಹಂಗ ಮಾತಾಡಕತ್ತ ಹಂಗ ಮಾತಾಡ್ಬೇಕಾರ ನನ್ ಸೌಂಡ್ ನಿಮ್ ಕಿವಿ ತನಕ ಹೆಂಗ್ ಕೇಳಿಸುತ್ತಂದ್ರ ಇಲ್ಲಿ ವೋಕಲ್ ಕಾರ್ಡ್ ಅಂತ ಏನಿರ್ತದಲ್ಲ ಅದನ್ನ ವೈಬ್ರೇಟ್ ಮಾಡಿ ನಾನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಾಕತ್ತೀನಿ ಏರ್ನೊಳಗ ಇಲ್ಲಿ ಏರ್ ಪಾರ್ಟಿಕಲ್ಸ್ ಅವಾಗ ವೈಬ್ರೇಟ್ ಆಗ ಸ್ಟಾರ್ಟ್ ಆಗ್ತಾವ 2 ಟೈಪ್ ವೇವ್ಸ್ ಇರ್ತಾವ್ರಿ ಹಿಂಗ್ ವೈಬ್ರೇಟ್ ಆದ್ರೆ ಇದಕ್ಕೆ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಕೊಡಲಾಗುವುದು ಲಾಂಗಿಟ್ಯೂಡಿನಲ್ ವೇವ್ಸ್ ಹಿಂಗ ಬಂದ್ರೆ ಇದಕ್ಕೆ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರೀತಾರ ಸೌಂಡ್ ಲಾಂಗಿಟ್ಯೂಡಿನಲ್ ವೇವ್ ಯಾವ್ದ ವೇವ್ ಇರ್ಲಿ ಈಗ ನಾನು ಮಾತಾಡ್ಬೇಕಂದ್ರೆ ವಾಪಸ್ ನೀವು ಎಸ್ ಸರ್ ಅಂತಿರಲ್ಲ ಹಂಗ ಅಂದಾಗ ನೀವು ನಿಮ್ ವೋಕಲ್ ಕಾರ್ಡ್ ನಿಂದ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಕತ್ತೀರಿ ವೈಬ್ರೇಷನ್ ಮಾಡಕತ್ತೀರಿ ಆ ಡಿಸ್ಟರ್ಬೆನ್ಸ್ ಒಂದ್ ಕಡೆ ಇನ್ನೊಂದ್ ಕಡೆ ಪಾರ್ಟಿಕಲ್ಸ್ ಬಡ್ಕೊಂಡ್ ಹೋಗ್ತೈತಿ ಹ್ಞೂನ್ರಿ ಇದು ಇನ್ನೊಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗೋದು ಹೆಂಗ ಅಂತಂದ್ರೆ ಕೇಳ್ತೀರಿ ಈಗ ನೋಡ್ ಇದು ನಮ್ಮ ಭೀಷ್ಮಗೆ ಅದರದ ಸರ್ಫೇಸ್ ಹ್ಞೂನ್ರಿ ಇದ್ರಾಗ ನಾನು ಒಂದು ಕಲ್ಲು ಹೋಗಿದ್ದೇನೆ ಸಫಿಶಿಯಂಟ್ಲಿ ಹೊಡೆದ ಹೋಗಿದ್ದೇನೆ ನೀವು ಹಂಗಂತ ಹೇಳಿ ಯಾವ್ದೋ ಗುಡ್ಡದೊಳಗೆ JCB ಒಳಗೆ ಹಿಂಗ್ ಹೊತ್ಕೊಂಡ್ಬಂದು ಹಿಂಗ್ ಹಾಕಿ ಇಡೀ ಗದಗಿಗೆ ಅದ ನೀರ್ ಹಂಗ್ ಸಿಡಿಬೇಕಂತೇನಿಲ್ಲ ಒಂದ್ 5 kg 10 kg ಒಂದು ಕಲ್ಲು ತಗೊಂಡು ಹೋಗಿ ಒಗದೆ ಸೊ ಇದು ಕಲ್ಲು ಇಲ್ಲಿ ಒಗದ ತಕ್ಷಣ ಇಲ್ಲಿ ನೀರ್ ಇರ್ತದಲ್ರಿ ಆರಾಮ ಮಗೊಂಡದ ಈ ಕಲ್ಲು ಹಾಕಿದ ಕೂಡ ಕಲ್ಲು ಹಾಕಿದ ಮಾತ್ರ ಸ್ಟಾಗ್ನೆಂಟ್ ಇರ್ತೈತ್ರಿ ವಾಟರ್ ಕಲ್ಲು ಹಾಕಿದ ತಕ್ಷಣ ಆ ಕಲ್ಲು ಆ ವಾಟರ್ ಪಾರ್ಟಿಕಲ್ ದೂಕ್ಸ್ಬಿಡುದು ಸರಳೆ ಕೇರೋ ಅಂತ ಹೋಗ್ತದೆ ನೀವು ಆದಷ್ಟು ಜಲ್ದಿ ಇದಕ್ಕೆ ಅದಷ್ಟ ಒಂದ್ ಸ್ವಲ್ಪ ನಕ್ ಪಟ್ಟ ವಾಪಸ್ ಬರ್ಬೇಕು ಮುಂದ್ ಕಂಟಿನ್ಯೂ ಮಾಡ್ಬೇಕು ನಾವು ಅದ ಕಲ್ಲು ಆ ಇಷ್ಟು ವಾಟರ್ ಪಾರ್ಟಿಕಲ್ಸ್ ಸರಿಸಿ ಬಿಡ್ತೈತಿ ಒಂದಿಷ್ಟು ಕೆಳಗ್ ದುಗ್ಸುತ್ತೆ ಒಂದಿಷ್ಟು ಸೈಡ್ ಸರ್ಸುತ್ತೆ ಸೊ ಸಪೋಸ್ ಇಲ್ಲೇ ಒಂದಿಷ್ಟು ವಾಟರ್ ಪಾರ್ಟಿಕಲ್ಸ್ ಇದ್ವಾ ಇವ್ ಕಲ್ಲು ಹಾಕಿದ ಕೂಡ ಇವನ್ನ ಹಿಂಗ್ ಕೆಳಗ್ ದುಗಿಸ್ಬಿಡ್ತಾನೆ ಹ್ಞೂನ್ರಿ ಅಲ್ಲೇ ಬಿಕಾಸ್ ಆಫ್ ಇದಕ್ಕೇನ ಇದನ್ನ ಕಲ್ತೇರ್ ನೋಡ್ರಿ ನೀವು ಕೊಹೆಸಿವ್ ಫೋರ್ಸ್ ಸೇಮ್ ಮಾಲಿಕ್ಯೂಲ್ಸ್ ಸೇಮ್ ಸಬ್ಸ್ಟೆನ್ಸ್ ಮಾಲಿಕ್ಯೂಲ್ಸ್ ಗಳ ನಡುವೆ ಇರ್ತಕ್ಕಂತ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದಕ್ಕೆ ಕೊಹೆಸಿವ್ ಫೋರ್ಸ್ ಅಂತ ಕರೀತಾರೆ ಸೊ ಅದಕ್ಕೆ ಈಗ ಲೈಕ್ ನಿಮ್ ಕ್ಲಾಸ್ ನೊಳಗ ನಿಮ್ ನಡು ಭಾರಿ ಯೂನಿಟಿ ಐತಿ ಆ ಕಡೆ ಕ್ಲಾಸ್ ನೋಡಿ ನೀವು ಹೊಡೆದಾಡ್ತೀರಿ ಅಂದ್ರೆ ನಿಮ್ ಕಡೆ ಕೊಹೆಸಿವ್ ಫೋರ್ಸ್ ಓಕೆ ಮತ್ತೆ ಕಲ್ತಿರ್ತೀರಿ ಸಾಕಿಸತ್ತೆ ಸೊ ಈಗ ಆ ಕೊಹೆಸಿವ್ ಫೋರ್ಸ್ ನಿಂದ ಒಂದು ರೀಸ್ಟೋರಿಂಗ್ ಫೋರ್ಸ್ ಬರ್ತದೆ ಈಗ ನೋಡ್ರಿ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದ್ವಾ ಒಂದಿಷ್ಟು ಇಲ್ಲಿ ಬಂದ್ಬಿಟ್ಟಾವ ದುಗಿಸ್ಬಿಟ್ರಿ ಅವ್ರನ್ನ ಯಾರು ದುಗಿಸಿದ್ರು ಕಲ್ಲು ದುಗಿಸ್ ಹಿಂಗ್ ಕೆಳಗ್ ಬಂದ್ಬಿಡೋದು ಇಷ್ಟು ಇಲ್ಲ ಅಂತ ಅನ್ಕೋರಿ ಇಲ್ಲ ಅಂತ ಅನ್ಕೋರಿ ಇಲ್ಲೇ ಅನ್ಕೊಂಡ ಇದು ಹಿಂಗ್ ಬಂದು ಇವ್ನ ದುಗಿಸಿ ಇದು ಕಲ್ ಕೆಳಗ್ ಬಂದ್ಬಿಡೈತಿ ಹಿಂಗ್ ದುಗಿಸೋ ಒಂದ್ ನಡೀತದ ಈ ದುಗಿಸಿದ ಕೂಡ ಈ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿ ಬಂದ್ವಲ್ಲ ಈ ವಾಟರ್ ಮಾಲಿಕ್ಯೂಲ್ಸ್ ಒಂದು ಆಸೆ ಏನಂದ್ರ ಇದು ಆಸೆ ಅಂತಲ್ಲ ಅಲ್ಲಿ ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗಿರ್ತೈತಿ ಅವು ವಾಪಸ್ ತಮ್ಮ ಮೀನ್ ಪೊಸಿಷನ್ ಬರಾಕ ಟ್ರೈ ಮಾಡ್ತಾವ ಹ್ಞೂನ್ರಿ ಮನಿ ಬಿಟ್ಟು ಓಡಿಸ್ಯಾರ ಅವಕ್ಕ ನಮ್ ಮನಿನ ವಾಪಸ್ ಬರ್ತೀವಲ್ಲ ಅಂತವು ಸೊ ಹಿಂಗ್ ಕೆಳಗ್ ಬಂದ್ ಕೂಡ ಕಲ್ಲಂತೂ ಹೋದ ಸರಿಲೇಪ ವಾಪಸ್ ಹೋಗೋಣಂತ ಹೋಗೋರಾಗ ಮಜಾ ಏನಾಗ್ತದಂದ್ರೆ ಕಲ್ಲಲ್ಲೇ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿ ಹೋಗಿದ್ದಕ್ಕೆ ಇಲ್ಲಿರುವಂತ ಬಾಜು ಮಾಲಿಕ್ಯೂಲ್ಸ್ ಅಲ್ಲಿ ಬಂದ್ಬಿಡ್ತಾವ ಬಾರಿ ಆತನ ಇವು ಹೋಗಿ ನಾವ್ ಹಿಂಗ್ ಹೋಗಿ ಬಡದ್ರೊಳಗೆ ಇವ್ಯಾರ್ಲಿ ಸರಿಲೇ ಅಂತ ಹೇಳಿ ಇವು ವಾಟರ್ ಮಾಲಿಕ್ಯೂಲ್ಸ್ ಕೆಳಗ್ ಹೋಗಿದ್ದು ವಾಪಸ್ ಬಂದು ಇಲಾಸ್ಟಿಸಿಟಿದಿಂದ ಆ ರಿಸ್ಟೋರಿಂಗ್ ಫೋರ್ಸ್ ನಿಂದ ಬಂದು ವಾಪಸ್ ಮ್ಯಾಲ ಬಂದ್ ಸರಿ ಅಂತ ಆ ವಾಟರ್ ಮಾಲಿಕ್ಯೂಲ್ಸ್ ಹಿಂಗ್ ದೂಗಿಸ್ಬಿಡ್ತಾವ ಅವಾಗ ದೂಗಿಸಿದ ಕೂಡ ಆ ವಾಟರ್ ಮಾಲಿಕ್ಯೂಲ್ಸ್ ಹಿಂಗ್ ಮ್ಯಾಲೆ ಬಿಡ್ತಾವ ಹಿಂಗ ಹಿಂಗ್ ನೀವು ಕಲ್ಲು ಹೋಗಿದ್ರೆ
ಅದಕ್ಕೆ ಕಲ್ ಒಳಗೆ ಹೋಗ್ಬಿಟ್ಟು ನೀರ್ ಹಿಂಗ್ ಹೋದ ಮತ್ ವಾಪಸ್ ಬರ್ತೈತಿ ಹಿಂಗ ವಾಪಸ್ ಬಂದಾಗ ಇಲ್ಲಿ ಸರಿ ಸರಿ ನಮ್ ಜಾಗ ನಾವು ಬಿಟ್ಬಿಡು ಅಂತ ಬಂದ್ಬಿಟ್ಟು ಇವು ಹಿಂಗ್ ದುಗಿಸ್ಬಿಟ್ರು ನೋಡಿ ಇವು ಡಿಸ್ಟರ್ಬ್ ಆದ್ರೆ ಈಗ ನಮ್ಮನ್ನ ಯಾಕೆ ದುಗಿಸಿದ್ರಲ್ಲ ನನ್ ತಪ್ಪಿ ನಂದು ಕಾಲು ಬಂದಿತ್ತು ಅಂತ ಇವು ದುಗಿಸಿದ್ರಲ್ಲ ಇವನ್ನ ಇವು ಮತ್ತೆ ವಾಪಸ್ ಹಿಂಗ್ ಬರಕ್ ಟ್ರೈ ಮಾಡ್ತಾವ ತಮ್ಮ ಮೇನ್ ಪೊಸಿಷನ್ ಅವು ಬಂದು ಇಲ್ಲಿ ಕುಂತಿರ್ತಾವಲ್ಲ ಅವನ್ ದುಗಿಸ್ತಾವ ಅವು ಕೆಳಗೆ ಬರ್ತಾವ ತಿಳಿದಿಲ್ಲ ಈಗ ಇವು ಯೂಟ್ಯೂಬ್ ನೊಳಗ ಫೇಸ್ಬುಕ್ ನಾಗ ಸೋಷಿಯಲ್ ಮೀಡಿಯಾದಾಗ ಇಂಥ ವಿಡಿಯೋ ಹಾಕಿರ್ತಾರ ಖಾಲಿ ಕುಂತಿರ್ತಾರ ನನ್ ಜಾಗ ಕುಂತಿರ್ತಾರ ಏನಂದ್ರ ಹಿಂಗ್ ಪೋಸ್ಟ್ ಕಾರ್ಡ್ಸ್ ಬಹಳಷ್ಟು ಅಥವಾ ಇಸ್ಪೆಟ್ ಬಹಳಷ್ಟು ಹಿಂಗ್ 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 ಜೋಡಿಸಿ ನೋಡುದ ಒನ್ ಟಚ್ ಮಾಡಿದ್ರು ಹಿಂಗ್ ಹೋಗ್ತಾರ ಇಂಥವ್ ಮಾಡಿರ್ತಾರ ಸಾಕ ಇನ್ನೂ ಮಾಡಿರ್ತಾರಂತ ನೋಡಿರ್ತಾರ ಹಂಗ ಇಲ್ಲಿ ವಾಟರ್ ಪಾರ್ಟಿಕಲ್ಸ್ ಫಸ್ಟ್ ಹಿಂಗ್ ಕೆಳಗೆ ಹೋಗಿ ಮತ್ ಸರಿಲಿ ಅಂತ ಸರಿಲಿ ಅನ್ಕೊಂತ ಅನ್ಕೊಂತ ಒಂದಕ್ಕೊಂದು ಡಿಸ್ಟರ್ಬ್ ಮಾಡ್ಕೊಂತ ಆ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗ್ತೈತಿ ಟ್ರಾನ್ಸ್ಫರ್ ಆಗ್ತದೆ ಟ್ರಾನ್ಸ್ಫರ್ ಏನ್ ಡಿಸ್ಟರ್ಬೆನ್ಸ್ ಯಾವಾಗ ಟ್ರಾನ್ಸ್ಫರ್ ಆಗ ಪ್ರೊಪಗೇಟ್ ಅನ್ನೋ ಶಬ್ದ ಯೂಸ್ ಮಾಡ್ತಾರ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾವಾಗ ಪ್ರೊಪಗೇಟ್ ಟ್ರಾನ್ಸ್ಫರ್ ಆಗಕ್ ಚಲೋ ಆತ ಒಂದ್ ಕಡೆ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಹಾಕೊಂತ ಹೋಗ್ತದಲ್ಲ ಆ ಡಿಸ್ಟರ್ಬೆನ್ಸ್ ಹಿಂಗ್ ಹೊಂತಂದ್ರ ಇದಕ್ಕ ಅಂತ ಕರೀತಾರ ವೇವ್ ಒಳಗ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಗೊತ್ತನ್ರಿ ಇದೊಂದು ಎಕ್ಸಾಂಪಲ್ ಈಗ ಇದು ಹಿಂಗ್ ವೇವ್ ಹಾಕೊಂಡ್ ಡಿಸ್ಟರ್ಬೆನ್ಸ್ ಹಾಕೊಂಡ್ ಬಂತಪ್ಪ ಇಲ್ಲೇ ನಮ್ದೊಂದು ಥರ್ಮೋಕಾಲ್ ಪೀಸ್ ಹಾಕಿವ್ ನಾವು ಬೆಂಡ್ ಥರ್ಮೋಕಾಲ್ ಪೀಸ್ ಹಾಕಿ ಅದು ಶಾಂತ ಇತ್ತು ನೀರ್ ಶಾಂತ ಇತ್ತಲ್ಲ ಅದು ಶಾಂತ ಕುಂತಿತ್ತು ಇದು ಡಿಸ್ಟರ್ಬೆನ್ಸ್ ಬಂದ ಕೂಡಲೇ ಒಂದ್ ಕ್ವಶನ್ ಈ ಡಿಸ್ಟರ್ಬೆನ್ಸ್ ಹಿಂಗ್ ಪ್ರೊಪಗೇಟ್ ಹಾಕೊಂಡ್ ಮುಂದೆ ಹೋಗ್ತದೆ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ಸ್ ಈಗ ಇದ್ರ ಥರ್ಮೋಕಾಲ್ ಕಡೆ ಬಂದ ಕೂಡಲೇ ಈ ಥರ್ಮೋಕಾಲ್ ಈ ಡಿಸ್ಟರ್ಬೆನ್ಸ್ ಜೊತೆ ಹಿಂಗ್ ಮುಂದೆ ಹೋಗ್ತಿಲ್ರಿ ಹೋಗಿಲ್ಲ ಡಿಸ್ಟರ್ಬೆನ್ಸ್ ಜೊತೆ ಹೋಗ್ಬಿಡಂಗಿಲ್ಲ ಅದು ಅಲ್ಲೇ ಇರ್ತೈತಿ ಹಿಂಗ ಹಾಕೊಂತ ಇರುತ್ತೆ ವೇವ್ ಈ ಡಿಸ್ಟರ್ಬೆನ್ಸ್ ಮುಂದೆ ಹೋಗ್ತಿರುತ್ತೆ ಹಂಗ ಆಕ್ಚುಯಲ್ ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಇರಂಗಿಲ್ಲ ಅಲ್ಲಿ ನೀವ್ ಎಕ್ಸ್ಟ್ರಾ ಫೋರ್ಸ್ ಹಾಕಿ ಹಿಂಗ್ ದಬ್ಬಿದ್ರೆ ಹೋಗ್ತೈತಿ ಬರೀ ಒಂದ್ ಕಡೆ ಕಲ್ಲು ಒಗದ್ ಬಿಟ್ರೆ ಅಂತಿಕೋರಿ ಡಿಸ್ಟರ್ಬೆನ್ಸ್ ಅಷ್ಟ ಹೋಗ್ತೈತಿ ಪಾರ್ಟಿಕಲ್ಸ್ ಮುಂದ್ ಹೋಗ್ತಿರಂಗಿಲ್ಲ ಅದೇ ಪಾರ್ಟಿಕಲ್ಸ್ ವೇವ್ ನೊಳಗ ಟ್ರಾನ್ಸ್ಫರ್ ಆಗಂಗಿಲ್ಲ ಒಂದ್ ಪೊಸಿಷನ್ ಟು ಅನದರ್ ಪೊಸಿಷನ್ ಅಲ್ಲೇ ಆಸೈಡ್ ಆಗ್ತಾವ ಈಗ ನೀವು ಒಂದ್ ಕೆಲಸ ಮಾಡ್ರಿ ಒಂದ್ ಹಿಂಗ ಕೆರಿಯಲ್ಲಿದೆ ಆಕ್ಚುಲಿ ಪಾಂಡ್ ಕೆರಿ ಕರೆಕ್ಟ್ ಸರೋವರ ಅಲ್ಲ ಲೇಕ್ ಅಲ್ಲ ಪಾಂಡ್ ಸೊ ಪಾಂಡ್ ಕಡೆ ಹೋಗಿ ಒಂದ್ ಸ್ವಲ್ಪ ದೂರ ಒಂದ್ ಥರ್ಮೋಕಾಲ್ ಪೀಸ್ ಅಥವಾ ಏನೋ ಒಂದ್ ಬಿದ್ದೈತಿ ಆ ಕಡೆಯಿಂದ ಕಲ್ಲು ಹೋಗದ್ರಿ ಅದು ಹಿಂಗ ವೇವ್ ಚಲೋ ಆತಂದ್ರೆ ನಿಮ್ಗೆ ಅನ್ಸುತ್ತ ಅದು ನಿಮ್ ಕಡೆ ಬರುತ್ತೆ ಅಂತ ಹೇಳಿ ನೀವು ವೇಟ್ ಮಾಡ್ಕೊಂಡಿರೋದು ಬರಂಗೇನ್ ಅಲ್ಲೇ ಇರ್ತದೆ ಆ ಕಡೆಯಿಂದ ಯಾರು ದುಗಿಸ್ಬೇಕು ಅದನ್ನ ಅಂದಷ್ಟ ಬರ್ತೈತಿ ಈ ಕಡೆ ಅರ್ಥ ಆಗ್ತಾ ಇದೆಯಾ ಸಮುದ್ರದಲ್ಲಿ ಹಂಗಾಗಲ್ಲ ಅದ್ ಬೇರೆ ಸಮುದ್ರದೊಳಗ ಆಕ್ಚುಯಲ್ ವಾಟರ್ ಮೂವ್ ಆಗ್ತಿರ್ತದೆ ವಿತ್ ಫೋರ್ಸ್ ಅದ್ ಯಾರೋ ಕಲ್ಲು ಹೋಗಿದ್ರೆ ಡಿಸ್ಟರ್ಬ್ ಆಗ್ತದೆ ವಾಪಸ್ ಶಾಂತ ಆಗ್ಬಿಡ್ತೈತಿ ಹಿಂಗಿರಂಗಿಲ್ಲ ಸಮುದ್ರ ಹೇಳೋದು ಅರ್ಥ ಆಗುತ್ತೆ ಓಕೆ ಸೊ ಇಷ್ಟು ವಿಷಯಗಳು ನಮಗೆ ಗೊತ್ತಾದ್ರು ವೇವ್ ಅಂದ್ರೆ ಡಿಸ್ಟರ್ಬೆನ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗ್ತದೆ ಒಂದಕ್ಕೊಂದು ಡಿಸ್ಟರ್ಬ್ ಹಾಕೊಂತ ಹೋಗ್ತಾವ ಹ್ಞೂನ್ರಿ ಇನ್ನೂ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೋದು ಮುಂದೆ ನೋಡೋಣ ಅವಶ್ಯಕತೆ ಇರುತ್ತೆ ಯಾವ್ದ್ರ ಏನ್ ಮಾಡ್ರ ನೋಡೋಣ ಬೇರೆ ವೇವ್ಸ್ ಬಗ್ಗೆ ದ ವರ್ಲ್ಡ್ ಇಸ್ ಫುಲ್ ಆಫ್ ವೇವ್ಸ್ ಅಂತ ಅಟ್ಲೀಸ್ಟ್ ನಾವು ಮಾತಾಡೋದು ಕೇಸ್ ಆಗತೈತಿ ಇಟ್ ಇಸ್ ಬಿಕಾಸ್ ಆಫ್ ಇಟ್ ಇಸ್ ಬಿಕಾಸ್ ಆಫ್ ಸೌಂಡ್ ವೇವ್ಸ್ ದ ವರ್ಲ್ಡ್ ಇಸ್ ಫುಲ್ ಆಫ್ ವೇವ್ಸ್ ಅಂದ ತಕ್ಷಣ ಈ ಒಂದೇದ್ದು ನಾ ಮಾತಾಡೋದು ಕೇಸ್ ಆಗತೈತಿ ದಟ್ ಇಸ್ ಬಿಕಾಸ್ ಆಫ್ ಸೌಂಡ್ ವೇವ್ಸ್ ಹೌದಾ ನೆಕ್ಸ್ಟ್ ನಾನ್ ನಿಮಗೆ ಕಾಣಿಸಕತ್ತೀನಿ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಲೈಟ್ ವೇವ್ಸ್ ಬರ್ಬೇಕ ನನಗೆ ಬಡಿಬೇಕ ರಿಫ್ಲೆಕ್ಟ್ ಆಗ್ಬೇಕ ನಿಮ್ಮ ಕಣ್ ಕಾಣಿಸ್ತಿರ್ಬೇಕು ಅದ್ರಾಗ ರೆಟಿನಾದಾಗ ಕರೆಕ್ಟ್ ಹೋಗಿ ಬೀಳ್ಬೇಕದ ಇಲ್ಲ ಅಂದ್ರೆ ಮತ್ತೆ ಹೈಪರ್ ಮೆಟ್ರೋಪಿಯಾ ಮಯೋಪಿಯಾ ಏನಾಗಿರ್ತಾವ ಮತ್ತೆ ಚಸ್ಮಾ ಕೊಟ್ಟಿರ್ತಾರ ಅದನ್ನ ಹಾಕೋಬೇಕು ಅವಾಗ ಕ್ಲಿಯರ್ ಕಾಣಿಸುತ್ತೆ ಸೊ ಇರ್ತಾವ ಅಂದ್ರೆ ರೆಟಿನಾ ಆಸ್ಪಾಸ್ ಬೀಳ್ತಿರ್ತದೆ ಕರೆಕ್ಟ್ ರೆಟಿನಾ ಮೇಲೆ ಬೀಳ್ತಿರಂಗಿಲ್ಲ ಇಮೇಜ್ ರೇಸ್ ಅದಕ್ಕೆ ಸ್ವಲ್ಪ ಅದನ್ನ ಕರೆಕ್ಟ್ ಮಾಡಕ್ ಕೊಟ್ಟಿರ್ತಾರೆ ಇರ್ಲಿ ವಾಪಸ್ ಬರೋಣ The world is full of waves. We are surrounded by waves of different kinds. We see water waves sweeping across a pond and flags waving in the breeze. You used to, for a flags link ಗಾಡಿ ಬಂದ್ ಕೂಡಲೇ ಇವೆಲ್ಲ ನೋಡ್ರಿ ನೀರಾಕಲ್ಲ ಬಂದ್ ಕೂಡಲೇ ಹಿಂಗ್ ವೇವ್ಸ್ ಬರ್ತಾವ ಮುಂದ ಸೆಸ್ಮಿಕ್ ವೇವ್ಸ್ ಎಷ್ಟು ಮಂದಿ ನೋಡ್ಯಾರ ಸುಮ್ಮ ಕೈ ಎತ್ ಮಾಡ್ದ ಹಸೆ ಮಾಡ್ಕೊಂಡು ಹೋಗ್ತಾರೆ ಸೆಸ್ಮಿಕ್ ವೇವ್ಸ್ ಅಂದ್ರೆ ಅರ್ತ್ ಕ್ವೇಕ್ ಆದಾಗ
ವೇವ್ಸ್ ಅರ್ತ್ ಕ್ರಸ್ಟ್ ಕೋರ್ ಇರ್ತದಲ್ಲ ಅಲ್ಲಿಂದ ವೈಬ್ರೇಷನ್ಸ್ ಪ್ರೊಡ್ಯೂಸ್ ಆಗಿ ಬರ್ತಾವ. ಆ ಸೆಸ್ಮಿಕ್ ವೇವ್ಸ್ ನಮ್ಮ ಕಿವಿಗೆ ಕೇಳಿಸಂಗಿಲ್ಲ, ಒಂದಿಷ್ಟು ಪ್ರಾಣಿಗಳಿಗೆ ಕೇಳಿಸ್ತಾವ, ಬೇರೆ ಬೇರೆ ಅದಾವ. ಸೊ ಅವು ಒಮ್ಮಿದೊಮ್ಗೆ ಇಷ್ಟು ಸೇರಿ ಒದರಾಕ ಚೀರಾಕ ಚಲೋ ಮಾಡ್ತಾವ, ಅದಕ್ಕೆ ಕೇಳಿಸ್ತಂದ್ರ. ಸೊ ಹಂಗ ಆಗಕತ್ತು ನಮ್ಮ ಮನೆ ಹತ್ರ ದಿವ್ಸ ನಾಯಿ ಒದರ್ತಾವ ಸರ್. ಓಕೆ, ನಾ ಹೇಳಾಗದ ಹೆಂಗಂದ್ರ, ಫಾರ್ ಎಕ್ಸಾಂಪಲ್ ಸಡನ್ ಆಗಿ ನಿಮ್ ಮನೆ ಹತ್ರ ಬರ್ಡ್ಸ್ ಮುಂಜಾನೆ 4 ಗಂಟೆಯಿಂದ 7-7:30 ತನಕ ಒದರೋದು ಬೇರೆ, ಒಮ್ಮಿದೊಮ್ಗೆ ಬಹಳಷ್ಟು ಬರ್ಡ್ಸ್ ಅನಿಮಲ್ಸ್ ಉಷ್ಟು ಸೇರಿ ಒದರಾಕತ್ತು ಅಂತಿಕೋ, ಅವಾಗ ಅರ್ಥಕ್ವೇಕ್ ಎಲ್ಲೋ ಆಗೈತಿ ಅಥವಾ ಆಗುದೈತಿ. ಇದು ನನ್ನ ಲೈಫ್ನೊಳಗೆ 2-3 ಸರ್ತಿ ಎಕ್ಸ್ಪೀರಿಯನ್ಸ್ ಆಗೈತಿ. ಅಂದ್ರೆ ಇದು ಹಿಂಗ ಅವ್ ಇಷ್ಟು ಒದರಾಕತ್ಕೊಳ್ಳೆ. ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಅದ್ರಾಗ ನಾವು BVB ಕಾಲೇಜ್ ಹಾಸ್ಟೆಲ್ ಒಳಗಿದ್ದು ಫಸ್ಟ್ ಇಯರ್ ನಂದು, ಮೊನ್ನೆ 2ನೇ ಸೆಮಿಸ್ಟರ್ ಫೈನಲ್ ಎಕ್ಸಾಮ್ ಇತ್ತು. ನಾಳೆ ಎಷ್ಟನೇ ಪೇಪರ್ ಗೊತ್ತಿಲ್ಲ, ಒಂದ್ ನೆಕ್ಸ್ಟ್ ಪೇಪರ್ ಇತ್ತು. ಎಲ್ಲಾ ಬ್ರಾಂಚ್ ನವರು ಸ್ಟೂಡೆಂಟ್ಸ್ ಓದ್ಕೊಂಡ್ ಕುಂತಾರ, ಅವ್ರವ್ರ ಸಬ್ಜೆಕ್ಟ್ ಏನಿರ್ತಾವ. ಆಕ್ಚುಲಿ ಫಸ್ಟ್ ಇಯರ್ ನೊಳಗೆ ಅವ್ರವ್ರ ಸಬ್ಜೆಕ್ಟ್ಸ್ ಇರಂಗಿಲ್ಲ, ಕಾಮನ್ ಇರ್ತಾವ. 2 ಸೈಕಲ್ ಅಷ್ಟು, P ಸೈಕಲ್ C ಸೈಕಲ್ ಅಂತ ಇರ್ತಾವ ಅಷ್ಟೇ. ಅದ್ರ ತಕ್ಕಂಗ್ ಓದಾಕತ್ತಿದ್ರು. ಹ್ಞೂನ್ರಿ, ನೈಟ್ ಅರೌಂಡ್ 12:30 ಆಗಿತ್ತು. ಅವಾಗಲ್ಲೇ ನಮ್ ಹಾಸ್ಟೆಲ್ ಹತ್ರ ಮೈನಾ ಜಾಸ್ತಿ ಬರ್ತಿದ್ವು. ಬರ್ಡ್ಸ್ ಮೈನಾ ಬರ್ಡ್ ಪಿಕ್ಚರ್ ನೋಡಿ ಸರ್, ಮೈನಾ ಪಿಕ್ಚರ್ ಮನೆವಾ ಪಕ್ಷಿ ಇರ್ತಾವ ಮೈನಾ ಅಂತ ಹೇಳಿ. ನಾಟ್ ಶೋರ್ ಇಂಗ್ಲಿಷ್ ನೊಳಗೆ ಏನಂತಾರ ಇರ್ಲಿ. ಸೊ ಅಂತಾವ್ ಬಹಳಷ್ಟು ಬರ್ತಿದ್ವು. ನೈಟ್ 12:30 1 o'clock ಪಕ್ಷಿ ಒದರಂಗಿಲ್ಲ ಒಟ್ಟ. ಸೊ ಅವು ಬಂದು ಜೋರ್ ಒದರಾಕತ್ತು, ಕಾಗಿ ಬಂದು ಒದರಾಕತ್ತು, ನಾಯಿ ಒದರಾಕತ್ತು. ಸೊ ನಮಗ್ ಸ್ಕೂಲ್ ನೊಳಗ್ ಹೇಳಿದ್ ನೆನಪಾತ, ನಮ್ ರೂಮ್ ನೊಳಗ್ 3 ಮಂದಿ ನಾವು ಲೊಯ್ಲಾ ಸ್ಕೂಲ್ದವ್ರ ವೆರಿ ಕ್ಲೋಸ್ ಫ್ರೆಂಡ್ಸ್. BVB ಒಳಗು ಒಂದು ರೂಮ್ಮೇಟ್ಸ್ ಇದ್ವಿ, 2 ಕಂಪ್ಯೂಟರ್ ಸೈನ್ಸ್, ಒಬ್ಬ ಮೆಕ್ಯಾನಿಕಲ್ ತಗೊಂಡಿದ್ದ. ನಮ್ 3 ಮಂದಿ ನೆನಪಾತ. ನಮ್ ಸ್ಕೂಲ್ ನೊಳಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಹಿಂಗಿಂಗ್ ಅಂತ ಹೇಳಿ. ಲೊಯ್ಲಾ ಸ್ಕೂಲ್ ನೊಳಗ ಐರಿಸ್ ಮಿಸ್ ಅಂತದಲ್ಲ, ಅಕಸ್ಮಾತ್ ಯಾರು ನಿಮ್ಗೆ ಗೊತ್ತಿದ್ರ, ನಮಗ್ 6th ಇದ್ದಾಗ ನಮಗ್ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು, ಹಿಂಗಿಂಗ್ ಆಗ್ತಿತ್ತು ಅಂತ 6th and 7th ಇದ್ದಾಗ. ಸೊ ಅದ್ ನೆನಪಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರ, ಇಡೀ ಹಾಸ್ಟೆಲ್ ಪ್ರತಿ ರೂಮಿಗೆ ಹೋಗಿ ಹೇಳಿ ಬಂದ್ವಿ, ಉಷ್ಟ್ರು ಹೊರಗ್ ಭೂಕಂಪ ಆಗದ್ ಅಂತ ಹೇಳಿ. ಉಷ್ಟ್ರು ಟೆನ್ಷನ್ ಹೊರಗ್ ಬಂದು ವಾಚ್ಮನ್ಗೂ ಹೇಳಿ ಎಲ್ಲಾರ್ಗು ಟೆನ್ಷನ್ ಕೊಟ್ಟು ಎಮಿಷ್ ಕುಡಿಸ್ಬಿಟ್ಟಿವಿ ಎಲ್ಲರಿಗೆ. ಆಬ್ವಿಯಸ್ಲಿ ಒಂದ್ ಏನ್ ಚಲೋ ಆತಂದ್ರ, ನಾಳೆ ಎಕ್ಸಾಮ್ ಇತ್ತು, ಹೆಂಗೂ ಓದಾಕತ್ತಿದ್ರೆ ಶಕಿ ಇತ್ತು, ಹೊರಗೆ ಬಂದ್ ಕೂತಾರ ಆರಾಮ್ ನಡೀತೈತಿ ಅಂತ ಹೇಳಿ. ಭೂಕಂಪ ಆಗತ್ತೆ ಅಂದ್ರೆ ಹಂಗೇನಾದ್ರು ಓಡಿ ಹೋಗ್ಬೇಕಂತ ಹೇಳಿ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಿ ನಾವು. 3:30 ಆತ, 4 ಆತ, 4:15 ಆತ, ಓಟ್ರು ಭಯಾಕತ್ರಿ ನಮಗೆ. ಹೊಚ್ಕೊಳ್ಳ ನೀವು ಹಂಗ ಹಿಂಗ ಅಂತ ಹೇಳಿ ಭಯಾಕತ್ರಿ. ಇಲ್ಲೋ ಪಕ್ಕ ಗ್ಯಾರಂಟಿ ಐತ್ ನಮಗ ಅಂತ ನಾವು. ಹ್ಞೂನ್ರಿ. ಸೊ ಅದ್ ಹಂಗ ಆಗೈತಿ. 4:05 ತನ ವೇಟ್ ಮಾಡಿ ಮಂದಿ ಬೈದ್ ಮುಕೊಂಬಿಟ್ರಿ. ಏನಾಗ್ಲಿಲ್ಲ. ಎಕ್ಸಾಮ್ ಬರದ್ ಬಂದ್ವಿ. ಅದ್ರದ್ದು ನೆಕ್ಸ್ಟ್ ಡೇ ವಿಜಯವಾಣಿ ಪೇಪರ್ ನೊಳಗ್ ಬಂತು, ಹುಬ್ಬಳ್ಳಿ ಧಾರವಾಡದಲ್ಲಿ ಲಘು ಭೂಕಂಪ ಅಂತ ಹೇಳಿ. ಲೈಟ್ ಆಗಿ ಭೂಕಂಪ ಆಗೈತಿ. ಅದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಅದು ರೆಕ್ಟರ್ ಮೆಜರ್ಮೆಂಟ್ ಇರ್ತೈತೆ ನೋಡ್ರಿ, ಅದ್ರೊಳಗ ಅದು ರೆಕಾರ್ಡ್ ಆಗಿತ್ತು, ಲೈಟ್ ಆಗೈತಿ ಅಂತ ಹೇಳಿ. ಅದನ್ನ ಪೇಪರ್ ತಗೊಂಡವರ ಉಷ್ಟು ರೂಮಿಗೆ ಹೋಗಿ ನೋಡಿ ಹೇಳಿದ್ದಿಲ್ಲ. ಓಕೆ, ಸೊ ಅದು ಸಿಸ್ಮಿಕ್ ವೇವ್ಸ್ ನಮಗ್ ಸೆನ್ಸ್ ಆಗಂಗಿಲ್ಲ, ಅನಿಮಲ್ಸ್ ಬರ್ಡ್ಸ್ಗೆ ಸೆನ್ಸ್ ಆಗ್ತದೆ. ಹ್ಞೂನ್ರಿ. ಓಕೆ, ಸದ್ಯ ಸಾಕು. Seismic waves produced by earthquakes travel thousands of kilometers through the interior and along the surface of earth. ಕೋರ್ ನಿಂದ ಹಿಡಿದು ಸರ್ಫೇಸ್ ತನಕ ಎಷ್ಟು ಕಿಲೋಮೀಟರ್ ಇದ್ರು ಟ್ರಾವೆಲ್ ಆಗುಂತ ಬರ್ತಾವ. ಹ್ಞೂನ್ರಿ. ಭೂಕಂಪ ಆಗೋದೈತಿರ್ಲಿ ಅಂತ ಹೇಳ್ತಾವ ಸೆಸ್ಮಿಕ್ ವೇವ್ಸ್. ನಾವ್ ಆರಾಮ್ ಅನ್ಕೊಂಡ್ಬಿಡ್ರಿ. ಪ್ರಾಣಿಗಳಿಗೆ ಗೊತ್ತಾಗ್ತದೆ, ನಮಗ್ ಗೊತ್ತಾಗಿಲ್ಲ ಅಂದ್ರೆ ಹಣೆಬಾರ ನೋಡ್ರಿ. ಆಕ್ಚುಲಿ ಸ್ಪೀಕಿಂಗ್ ನಮಗೂ ಆ ಕೆಪಾಸಿಟಿ ಐತಿ, ಅದನ್ನ ನಾವು ಕಳ್ಕೊಂಡಿವಿ ಅಂತ ಹೇಳ್ತಾರ. ಇದ್ರ ಬಗ್ಗೆ ಇನ್ನೊಂದ್ಸರ್ತಿ ಈಗ ಅಂತ ನೋಡ್ರಿ, ಇನ್ನೊಂದ್ಸರ್ತಿ. ನೆಕ್ಸ್ಟ್, shock waves from a supersonic aircraft may rattle the windows of our house. Supersonic aircraft ಹುಬ್ಳ್ಯಾಗ ಒಂದ್ಸರ್ತಿ ಬಂದಿದ್ ನೋಡಿದ್ ನಾನು. ಇವು ಆರ್ಮಿದವ್ರು ಯೂಸ್ ಮಾಡ್ತಾರ ನೋಡ್ರಿ ಟ್ರಾವೆಲ್ ಮಾಡಕ್. ಸೂಪರ್ಸೋನಿಕ್ ಅಂದ್ರೆ ಚಲೋ ಓದಿರ್ತಾವ ಸರ್, ಸೂಪರ್ ಇರ್ತಾವ ಸರ್. ಸೋನಿಕ್ ಅಂದ್ರೆ ಅದು ಕಂಪ್ನಿ ಹೆಸರಿರ್ತಾರ, ಸೂಪರ್ಸೋನಿಕ್. ಸೌಂಡ್ ವೇವ್ಸ್ ಏನ್ ಸ್ಪೀಡ್
ಸ್ಪೀಡ್ ಇರ್ತದಲ್ಲ ಅದಕ್ಕಿಂತ ಹೆಚ್ಚಿಗೆ ಇನ್ಫ್ರಾಸೋನಿಕ್, ಸೂಪರ್ಸೋನಿಕ್ ಅಂತಿರ್ತಾವ. ಸೌಂಡಿನ ವೇಗ ಎಷ್ಟು? ಎಲ್ಲಾದ್ರೂ ಒಟ್ಟು ನೀವು ಓಡಕತ್ರ ನಿಮ್ ಸ್ಪೀಡ್ ಎಷ್ಟು? 3 ಎಲ್ಲರೂ ಮಾಡಿದೆ. ಸೌಂಡ್ ನಿಯರ್ಲಿ 332 ಮೀಟರ್ ಪರ್ ಸೆಕೆಂಡ್ ಬರ್ತೈತಿ. ಲೈಟ್ ಕಂಪಾರಿಸನ್ ಮಾಡಿದ್ರೆ ಬಹಳ ಸ್ಲೋ ಅದ. ಹೌದ್ರಿ? ಓಕೆ, ಅಂದ್ರ ಚೀತಾ ವರ್ಸಸ್ ರ್ಯಾಟ್ ಆದಂಗ ಆಗ್ತದೆ ಲೈಟ್ ಸೌಂಡ್. ಸೊ 332 ಮೀಟರ್ ಪರ್ ಸೆಕೆಂಡ್. ಈ ಸಲ ಹೇಳಿದಾರ ನೋಡ, ಸೌಂಡ್ ಬಹಳ ಸ್ಲೋ ಹೋಗ್ತೈತಿ, ಲೈಟ್ ಫಾಸ್ಟ್ ಹೋಗ್ತೈತಿ. ಅದಕ್ಕೆ ಲೈಟ್ನಿಂಗ್ ಆದಾಗ ಮಿಂಚ್ ಫಸ್ಟ್ ಕಾಣಿಸುತ್ತೆ, ಸ್ವಲ್ಪ ಬಿಟ್ಟು ಥಂಡರ್ ಹುಡುಗ ಕೇಳಿಸುತ್ತ. ಬಿಕಾಸ್ ಇಟ್ ನೀಡ್ಸ್ ಟೈಮ್ ಸೌಂಡ್ ಅಲ್ಲಿ ಟ್ರಾವೆಲ್ ಆಗಕ್ಕೆ. ಓಕೆ, ಇಲ್ಲಿ ಸೊ ಇಲ್ಲಿ ಸೂಪರ್ಸೋನಿಕ್ ಏರ್ಕ್ರಾಫ್ಟ್ ಅಂದ್ರೆ ಯಾವುದೋ ಒಂದು ಏರೋಪ್ಲೇನ್ 332 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಕಿಂತ ಫಾಸ್ಟರ್ ಟ್ರಾವೆಲ್ ಆಗಂತಿಕೋರಿ, ಅದು ಭಯಂಕರ ಸೌಂಡ್ ತಯಾರು ಮಾಡ್ತೈತಿ. ಅದು ಪಾಸ್ ಆಗಿ ಹೋತಂದ್ರೆ ನಿಮ್ ಮನಿ ಹತ್ರ ಎಷ್ಟೋ ಮ್ಯಾಲ ಹೋದ್ರು ನಿಮ್ ಮನಿ ಗ್ಲಾಸ್ ಬ್ರೇಕ್ ಆಗ್ಬಿಡ್ತಾವ ಅದ್ರ ಸೌಂಡಿಗೆ. ಸೊ ಇದು ಒಂದ್ಸರ್ತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್. ಒಂದ್ಸರ್ತಿ ಹುಬ್ಳಿ ಒಳಗೆ ಏನೋ ಒಂದು ಸಿಚುವೇಶನ್ಗೆ ಏನ್ ಟೆಸ್ಟಿಂಗ್ ನಡೆದಿತ್ತು ಏನೋ ಗೊತ್ತಿಲ್ಲ, ಒಂದು 7 to 8 ಜೆಟ್ ಏರ್ಪ್ಲೇನ್ಸ್ ಬಂದಿದ್ವು ಆರ್ಮಿದು. ಒಂದಾನ ಟೇಕ್ ಆಫ್ ಆಗತ್ತಿದ್ವು. ನಮ್ ರಿಲೇಟಿವ್ಸ್ ಅದಾರ, ಏರ್ಪೋರ್ಟ್ ಬಾಜುನೇ ಐತು ಅವ್ರ ಮನಿ. ಸೊ ಅಲ್ಲಿಂದ ಪ್ಲೇನ್ ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ಕಾಣ್ತಿರ್ತೈತಿ ಹುಬ್ಬಳ್ಳಿ. ಸೊ ಸೂಪರ್ಸೋನಿಕ್ ಏರ್ಕ್ರಾಫ್ಟ್ ಅಂದ್ರೆ ಯಾವ ಏರೋಪ್ಲೇನ್ ಸೌಂಡ್ ಸ್ಪೀಡ್ ಗಿಂತ ಪ್ಯಾಸೆಂಜರ್ ಇರ್ತಾವಲ್ಲ ಅವಲ್ಲ. ಆರ್ಮಿ ಒಳಗೆ ಏನ್ ಯೂಸ್ ಮಾಡ್ತಾರೆ ಡಿಫೆನ್ಸ್ ಒಳಗ ಹೌದು, ಅದ್ರ ಸ್ಪೀಡ್ ಸೂಪರ್ಸೋನಿಕ್ ಇರ್ತೈತಿ, ಸೌಂಡ್ ಗಿಂತ ಹೆಚ್ಚಿಗೆ. ಅವು ಪಾಸ್ ಆಗಿ ಹೋದ್ ಅಂದ್ರೆ ಎಷ್ಟು ಸೌಂಡ್ ಬರ್ತೈತಿ ಅಂದ್ರೆ, ಈ ಲೈಕ್ ನೀವು ನ್ಯೂಸ್ ಯಾವಾಗಾರ ಕೇಳಿದ್ರ ಬೆಂಗಳೂರಿನಲ್ಲಿ ಭಾರಿ ಸ್ಫೋಟ, ಅದು ಭಾರಿ ಶಬ್ದ ಕೇಳಿ ಬಂತು. ತುಮಕೂರಿನೊಳಗೆ ಒಂದು ಯಾವ್ದೋ ಭಾರಿ ಶಬ್ದ ಕೇಳಿ ಬಂತು. ಇವತ್ತು ಎದಕ್ಕಂತ ಹುಡುಕಾಕತ್ತಾರ ಎಲ್ಲಾರು ಅಂತ ಹೇಳಿ ದೊಡ್ಡ ಸ್ವಲ್ಪ ಭಾವ ಮಾಡ್ತಿರ್ತಾರೆ ನ್ಯೂಸ್ ನಲ್ಲಿ. ಸ್ವಲ್ಪ ದುಡ್ಡು ಗೊತ್ತಾಗತ್ತೆ. ಏನಿಲ್ಲ, ಅಲ್ಲೇ ಆರ್ಮಿದವರು ಟೆಸ್ಟಿಂಗ್ ನಡೆಸಾಕತ್ತಿದ್ರ ಆ ಪ್ಲೇನ್ ಅದಕ್ಕೆ ಸೌಂಡ್ ಬಂದಿದೆ ಸಿಸ್ಟರ್ ಅಂದ. ಅವ್ರು ಗೊತ್ತಿರ್ತದೆ ಅದನ್ನ, ನ್ಯೂಸ್ ಚಾನಲ್ ಅದು ಗೊತ್ತಿರುತ್ತೆ ಆಕ್ಚುಲಿ ಏನಾಗಿರುತ್ತೆ ಅಂತ ಹೇಳಿ. 1-2 ತಾಸು ಎಪಿಸೋಡ್ ನಡೆಸೋಣ ಅಂತ ಅವ್ರ ಸ್ಥಳೀಯರಿಗೆ ಕೇಳೋಣ ಅಂತ ಹೇಳಿ ಹಿಂಗೆ ಕೇಳ್ತಾರೆ. ನಿಮ್ಗೇನ್ ಎಕ್ಸ್ಪೀರಿಯನ್ಸ್ ಆಗ ಅವಾಗ ನೀವು ಮಕ್ಕೊಂಡಿದ್ರೆ ಏನ್ ಮಾಡಾಕಿದ್ರೆ ಅವರು ಫುಲ್ ಎಕ್ಸೈಟ್ಮೆಂಟ್ ನೋಡಾಗ ನ್ಯೂಸ್ ನಾಗ ಬರ್ತೀನಿ ತಡಿ ಅಂತ ಹೇಳಿ ಏನೋ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಎಲ್ಲ ಬಿಲ್ಡಪ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಅಲ್ಟ್ರಾಸೋನಿಕ್ ವೇವ್ಸ್ ಅಂತ ಇರ್ತಾವ, ವಿತ್ ಫ್ರೀಕ್ವೆನ್ಸಿ ಮೋರ್ ದನ್ 20 ಕಿಲೋಹರ್ಟ್ಸ್. ಇದು ಸಾಲ ಹೇಳ್ತಾರೆ ನೋಡ್, ಮನುಷ್ಯರಿಗೆ 20 ಹರ್ಟ್ಸ್ ಫ್ರೀಕ್ವೆನ್ಸಿಯಿಂದ 20,000 ಹರ್ಟ್ಸ್ ಅಂದ್ರೆ 20 ಕಿಲೋ ಹರ್ಟ್ಸ್ ಇಷ್ಟು ಫ್ರೀಕ್ವೆನ್ಸಿ ಸೌಂಡ್ ಅಷ್ಟ ಕೇಳಿಸುತ್ತೆ. ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಇದ್ರು ಕೇಳಿಸಂಗಿಲ್ಲ, ಜಾಸ್ತಿ ಇದ್ರು ಕೇಳಿಸಂಗಿಲ್ಲ. ಸಿಮಿಲರ್ಲಿ ಲೈಟ್ ವೇವ್ಸ್ ನೋಡೋದು ಹಂಗ, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್ ಲೈಟ್, ಅಲ್ಟ್ರಾವೈಲೆಟ್, ಎಕ್ಸ್ರೇ, ಗಾಮಾ ರೇ ಅಂತದಾವ. ಇದ್ರೊಳಗೆ ನಡಕ್ ಒಂದ್ ಸ್ವಲ್ಪ ವಿಸಿಬಲ್ ಲೈಟ್ ಅಂತ ಏನಿದ್ರೆ ಅದಷ್ಟ ಕಾಣಿಸುತ್ತೆ ನಮ್ಗೆ. ಮುಂದೆ ultrasonic waves enable obstetricians to weave a developing fetus in womb. ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ, ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕಾಗೈತಿ ಅಂತ ಹೇಳಿ ಅದು ಬೇಬಿ ಡೆವಲಪ್ಮೆಂಟ್ ಚೆಕ್ ಮಾಡ್ತಿರ್ತಾರೆ ವೂಮ್ ನೊಳಗೆ. ಅಲ್ಲೇ ಅಲ್ಟ್ರಾಸೌಂಡ್ ವೇವ್ಸ್ ಇದು ನೀವು ಆಮೇಲೆ ಓದ್ರಿಪ್ಪ ಸುಮ್ಮನೆ ಯಾಕೆ ಇದ್ರ ಮುಂದಿನ ಟಾಪಿಕ್ ಹೋಗ್ಲನ. ಇವು ಅಲ್ಲೇ ನೀವು ಕೇಳಿರ್ತೀರಲ್ಲ ಅವು ವೇವ್ಸ್ ರೀ, ಇವ್ರಿ ಅಲ್ಲಿ ಯೂಸ್ ಆಗ್ತಾವ್ರಿ, ಹಿಂಗ್ ಹೇಗ್ ಕೊಡ್ತಾರ ಇಂಟ್ರಡಕ್ಷನ್ ಒಳಗೆ. ವೇವ್ಸ್ ಅಲ್ಟ್ರಾಸೋನಿಕ್ ವೇವ್ಸ್ ರೀ, ಸಿಸ್ಮಿಕ್ ವೇವ್ಸ್ ರೀ ಅಂತ ಕೊಟ್ಟಿರ್ತಾರ. ಮೇನ್ ಟಾಪಿಕ್ ಕಡೆ ಬರೋಣ, ಓದ್ತಿರ ಇಂಟ್ರೊಡಕ್ಷನ್. ನೆಕ್ಸ್ಟ್ 15.1 ವೇವ್ಸ್ ಅಂತ ಮತ್ತೆ ಇಷ್ಟೊಂದು ಏನ್ ಮಾಡೋಣ. ಓಕೆ, ಸೊ ವೇವ್ಸ್ ಅಂತ ಹೇಳಿ ಈಗ ಚಲೋ ಅಂತ ಇಷ್ಟು ನಾವು ಕತೆ ಹೇಳಾಕ್ತಿರಂತ. ಸೊ ದ ನೆಕ್ಸ್ಟ್ ವೇವ್ ಮೋಷನ್ ಚಲೋ ಮಾಡೋಣ. ಆಕ್ಚುಲಿ ಈಗ 2:15 ತನಕ ಕ್ಲಾಸ್ ತಗೊಂಡ್ರೆ ನಡೀತಿದ್ವಿ ಅಂತ ಹೇಳ. ನೆಕ್ಸ್ಟ್ ಕ್ಲಾಸ್ ಸೈಯದ್ ಸರ್ ಇದೆ, ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ಟೈಮ್ ಬೇಕಂತ ಕಾಮರ್ಸ್ ಕ್ಲಾಸ್ ಅಂತ ಹೋದ. ಓಕೆ, ಸೊ ಈಗ ವೇವ್ ಮೋಷನ್ ಅದರೊಳಗೆ ಎನರ್ಜಿ ಕ್ಯಾನ್ ಬಿ transported from one point to another point ಅಥವಾ another by 2 methods. ಒಂದನೇದು by the actual motion of particles. ಯಾರು ಕ್ಲಾಸ್ ಕೇಳಾಗತ್ತಿಲ್ಲ ಅಂತ ಹೇಳಿ ಹಿಂಗ್ ಸ್ಕೇಲ್ ಹೋಗೋದು ನಿಂತಿಕೋರು, ಹಿಂಗ್ ಹೋಗೋದು ನಿಂತಿಕೋರು ಸ್ಕೇಲ್ ನ.
ಈಗ ನಾನು ಈ ಪಾರ್ಟಿಕಲ್ ಈ ಸ್ಕೇಲ್ ಖರೆನ ಇಲ್ಲಿಂದ ಯಾರಿಗೂ ಹೋಗ್ಯಾಕತ್ತಿಲ್ಲ. ನಾ ಹಿಂಗ್ ಹೋಗೋದು ಹಿಂಗ್ ಹೇಳ್ಬೇಕಾರ ಯಾರ ಕಡೆ ನೋಡಾಕತ್ ನಿಂತಿಕೋರಿ ನನಗ್ ಹೋಗಿತಿ ಹಿಂಗ್ ಅನ್ಬಾರ್ದು. ಸೊ ಹಿಂಗ್ ನಾವ್ ಹೋಗೋದ್ ನಿಂತಿಕೋರಿ ನಾನು ಏನ್ ಮಾಡ್ಬೋದು, ಈ ಸ್ಕೇಲ್ ಆಕ್ಚುಲಿ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಎನರ್ಜಿ ಟ್ರಾನ್ಸ್ಫರ್ ಮಾಡಬಹುದು. ಇದಕ್ಕೆ ಕೈನೆಟಿಕ್ ಎನರ್ಜಿ ಕೊಟ್ಟು ಅಂದ್ರೆ ಇದು ಸ್ಕೇಲ್ ಸ್ವತಃ ತಾನ ಈಗ ಅಂತಿರ್ತಾರ ನೀವ್ ಯಾಕೆ ಬರಕ್ ಹೋದ್ರಿ ಒಂದ್ ಫೋನ್ ಮಾಡಿದ್ರಿ ನಾವು ಬರ್ತಿದ್ವಿ ಹಿಂಗ್ ಮಾತಾಡ್ತಿರ್ತಾರ ನೋಡ್ರಿ. ಖರೆ ಇರ್ತೋ ಸುಳ್ಳು ಇರ್ತೋ ನಾಟಕ ಮಾಡ್ತಿರ್ತಾರೋ ಅದು ನೆಕ್ಸ್ಟ್. ಇದು ಸ್ಕೇಲ್ ಸ್ವತಃ ತಾನ ಹೋಗಿ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತೈತಿ. ಹ್ಞೂನ್ರಿ. ಈಗ ಬ್ಯಾಸರಾಗಿ ಕ್ಯಾಚ್ ಆಡಾಕತ್ತಾರ ಅಂತ ಗೊತ್ತ, ಫುಟ್ಬಾಲ್ ಆಡಾಕತ್ತಾರ, ಯಾವ್ದೋ ಸ್ಪೋರ್ಟ್ ಇರ್ಲಿ ಬಾಲ್ ಇನ್ವಾಲ್ವ್ ಆಗೈತಿನ ಎನರ್ಜಿನ ಅದು ಒಂದ್ ಕಡೆ ಇನ್ನೊಂದ್ ಕಡೆ ತಾನ ತಗೊಂಡ್ ಹೋಗ್ತೈತಿ. ಹ್ಞೂನ್ರಿ. ಇದು ಒಂದ್ ರೀತಿ ಒಂದ್ ಕಡೆ ಇನ್ನೊಂದ್ ಕಡೆ ಎನರ್ಜಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ವೇವ್ಸ್ ನೊಳಗೆ ಪಾರ್ಟಿಕಲ್ ನ ಹಿಂಗ್ ಹೋಗಂಗಿಲ್ಲ. ಅಯ್ಯೋ ಈಗ ಮೊನ್ನೆಲ್ಲ ಹೇಳಿ ಇವು ಕಾರ್ಡ್ಸ್ ಹಿಂಗ್ ಇಟ್ಟು ಪೋಸ್ಟ್ ಕಾರ್ಡ್ಸ್ ಇಟ್ಟು ಅಲ್ಲಿ ಲಾಸ್ಟ್ ನ ಇಟ್ಟಿವಿ ನಾವು ಎನರ್ಜಿ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿಂದಲ್ಲೇ. ಆದ್ರೆ ಪಾರ್ಟಿಕಲ್ಸ್ ಯಾವ ಕಾರ್ಡ್ಗೆ ನೀವು ಹಿಂಗ್ ಹೊಡೆದ್ರಿ ಅದ ಕಾರ್ಡ್ ಹಿಂಗ್ ಎದ್ದು ಅಲ್ಲಿ ಜನ ಹೋಗಿ ಎನರ್ಜಿ ಟ್ರಾನ್ಸ್ಫರ್ ಮಾಡಿಲ್ಲ. ಪಾರ್ಟಿಕಲ್ಸ್ ಎಲ್ಲ ಅಲ್ಲೇ ಅದಾವ, ಬರೀ ಎನರ್ಜಿ ಟ್ರಾನ್ಸ್ಫರ್ ಹಾಕೊಂತ ಹೊಂಟೈತಿ. ಇದನ್ನ ಅವ್ರು ಯಾಕೆ ಹೇಳಾಕತ್ತಾರಂದ್ರ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಎನರ್ಜಿ ತಗೊಂಡು ಹೋಗ್ಬೇಕಾಗೈತೆ ಅಂದ್ರೆ ಎರಡು ರೀತಿ ತಗೊಂಡು ಹೋಗ್ಬೋದು. ಆ ಪಾರ್ಟಿಕಲ್ ಹೋಗ್ತದೆ, ನಾನಾ ಹೋಗ್ತೀನಿ ತಗೋ ಯಾಕೆ ಚಿಂತೆ ಮಾಡ್ತೀನಿ ಅಂತ ಹೇಳಿ ಇಲ್ಲ, ಇನ್ನೊಂದು ಪಾರ್ಟಿಕಲ್ ಹಿಂಗ್ ಗುದ್ಕೊಂತ ಹೋಗೋದು. ಇವ್ರಿಗೆ ಕೊಡ್ತಾರ ಅವ್ರಿಗೆ ಕೊಡ್ತಾರ ಹಿಂಗ ಎನರ್ಜಿ ಹೋಗ್ತದೆ ಮುಂದೆ. ಈ ಎರಡನೇ ಮೆಥಡ್ ಏನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಎನರ್ಜಿ ಟ್ರಾನ್ಸ್ಫರ್ ಮಾಡೋದಿತ್ತಲ್ಲ ಅದ ಅರ್ಥ ಆಗ್ತದೆ. ಓಕೆ. So energy can be transported from one point to another by two methods. One by the actual motion of particles. ಎರಡನೇದು through wave propagation. In the first method, energy is carried by swatah the particles in the form of kinetic energy. In the second method, no particle moves along the entire path of the wave propagation, but energy gets transported through vibrations of the particles. ಹ್ಞೂನ್ರಿ. ಈಗ ನೀವ್ ಹೆಂಗ್ ಮಾಡ್ಬೋದು ಅಂದ್ರ ಇವ್ ಅಕಸ್ಮಾತ್ ಇವ್ ಬೆಂಚ್ ಅಲ್ಲಿ ಗಾಡಿ ತನಕ ಹತ್ತಿದ್ ಅಂತಿಕೋರಿ. ಹ್ಞೂನ್ರಿ. ಈಗ ಲಾಸ್ಟ್ ಯಾರು ಬಂತಾರಲ್ಲ ನೀವನ್ನ ಇಮ್ಯಾಜಿನೇಷನ್ ಒಳಗೆ ಅವ್ರು ಮಕೊಂಡ ಹಿಂಗ್ ಕ್ಲಾಸ್ ಕೇಳ್ಬಿಡ್ರಿ. ಅವಾಗ ನಿಮ್ಗೆ ಸಿಟ್ಟು ನಾ ಕ್ಲಾಸ್ ಕೇಳ್ಕೊಂಡು ನಿದ್ದೆ ಹಾತಾರ ನೋಡ್ರಿ ಅಂತ ಹೇಳಿ ನೀವೇನ್ ಮಾಡಿದ್ರಿ, ಇಲ್ಲಿ ಕುಂತವ್ರ ಇವ್ರ ಬಾಜು ಕುಂತವ್ರನ್ನ ಜೋರ್ ದುಗ್ಸಿದ್ರಿ. ಇವ್ರು ಅವ್ರ ದುಗಿಸ್ಕೊಂಡು ಅವ್ರ ದೊಡ್ಡ ಗಾಡಿ ಬಿಟ್ರಿ ಅಂತ ಹೇಳಿ ಯಾರ ಅಂತ ನೋಡ್ರು ನಾವು ಅಲ್ಪ ನಾವು ಎನರ್ಜಿ ಟ್ರಾನ್ಸ್ಫರ್ ಆತಲ್ರಿ ಇಲ್ಲಿ ವೈಬ್ರೇಷನ್ ಬರೀ ನೀವು ವೈಬ್ರೇಟ್ ಮಾಡಿದ್ರೆ ಅಷ್ಟೇ. ಇಲ್ಲಿಂದ ಹಿಂಗ್ ಸ್ವಲ್ಪ ಪಾಸಿಲೇಟ್ ಮಾಡಿ ವಾಪಸ್ ಬಂದ್ರಿ, ಅವ್ರು ಹಿಂಗ್ ದುಗಿಸ್ ಮತ್ತೆ ಹಿಂಗ್ ಬರ್ತಾರೆ, ಅವ್ರು ಹಿಂಗ್ ದುಗಿಸ್ ಹೋಗ್ತಾರೆ ಅಷ್ಟೇ, ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಮುಂದ ಸ್ಪ್ರೆಡಿಂಗ್ ಆಫ್ ಫಿಸಿಕಲ್ ಡಿಸ್ಟರ್ಬೆನ್ಸ್ ಡೆಫಿನಿಷನ್ ಕೊಡ್ರಿ ಅವ್ರು. ವಾಟ್ ಈಸ್ ವೇವ್ ಅಥವಾ ವಾಟ್ ಈಸ್ ವೇವ್ ಮೋಷನ್ ಅಂತ ಎಕ್ಸಾಮ್ ನಾಗ ಏನಾರ ಕೇಳಿದ್ರ ಏನ್ ಬರೀಬೇಕ ಅಂತ ಐತಿಲ್ ಹೇಳಿ. ಸ್ಪ್ರೆಡಿಂಗ್ ಆಫ್ ಫಿಸಿಕಲ್ ಡಿಸ್ಟರ್ಬೆನ್ಸ್. ಈಗ ಸ್ಪ್ರೆಡಿಂಗ್ ಅನ್ನೋಕಿನ ಪ್ರೊಪಗೇಷನ್ ಆಫ್ ಡಿಸ್ಟರ್ಬೆನ್ಸ್ ಅಂದ್ರ ಚಲೋ ಅದನ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬೇಕಂದ್ರೆ ಚೇಂಜ್ ಮಾಡ್ಕೊರಿ. ಹಿಂಗ ಬರೀರಿ, ಸ್ಪ್ರೆಡಿಂಗ್ ಅಂತಾರ ಬರೀರಿ, ಪ್ರೊಪಗೇಷನ್ ಅಂತಾರ ಬರೀರಿ. ಸರ್ ಸ್ಪ್ರೆಡಿಂಗ್ ಈಸಿ ಇರ್ತಾರೆ, ಇದು ಪ್ರೊಪಗೇಷನ್ ಹೊಸ ಶಬ್ದ. ಹಂಗ ಮಾಡಿ ಸ್ಪ್ರೆಡಿಂಗ್ ಆಫ್ ಅ ಫಿಸಿಕಲ್ ಡಿಸ್ಟರ್ಬೆನ್ಸ್ ಇನ್ ಅ ಮೀಡಿಯಂ with transfer of energy and momentum without the transfer of particles. Particles ಹೋಗೋದಿಲ್ಲ, ಆದ್ರೆ ಎನರ್ಜಿ ಮೊಮೆಂಟಮ್ ಹೋಗುತ್ತೆ. ಹಂಗ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗೋದಕ್ಕೆ ವೇವ್ ಮೋಷನ್ ಅಂತ ಕರೀತಾರೆ. ಮುಂದೆ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್ ಆಕ್ಚುಲಿ ರಿಮಾರ್ಕ್ಸ್ ಒಳಗೈತೆ, ಅಂದ್ರೆ ಕ್ವಿಕ್ಲಿ ಹೇಳ್ಬಿಡ್ತೀನಿ. ಮೆಕ್ಯಾನಿಕಲ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ and matter waves. ಸಿಂಪಲ್ ಆಗಿ ಹೇಳ್ಬೋದಾಗಿತ್ತು. ಮೆಕ್ಯಾನಿಕಲ್, ನಾನ್ ಮೆಕ್ಯಾನಿಕಲ್. ಮ್ಯಾಟರ್ ವೇವ್ ಬಡ ಇವೆ ನೋಡ್ರಿ. ಈಗ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್ ಕೊಟ್ಟಾರ, ಹಿಂಗ್ ಸಾಲಾಗಿಂದ ವೇವ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು, ಅಥವಾ ಹಿಂಗ್ ಯಾವ್ದೋ ಒಂದು ಏನೋ ಒಂದು ಬಯಾಲಜಿ ಒಳಗೆ ದಿಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಅಂತ ಹಿಂಗ್ ಬ್ಯಾಕ್ ಮಾಡ್ತಿರ್ತಾರ. ಹಂಗ ವೇವ್ಸ್ ಕ್ಲಾಸಿಫೈ ಮಾಡಬಹುದು ಅಂತ. ಮೆಕ್ಯಾನಿಕಲ್ ವೇವ್, ನಾನ್ ಮೆಕ್ಯಾನಿಕಲ್ ವೇವ್ ಅಂತ ಅನ್ಸುತ್ತೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಮ್ಯಾಟರ್ ವೇವ್ ಬಗ್ಗೆ ನಾ ಈಗ ಹೇಳಂಗಿಲ್ಲ.
ಇದು ಸೆಕೆಂಡ್ ಇಯರ್ ಬರುತ್ತೆ. ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಒಂದು ಚಾಪ್ಟರ್ ಬರ್ತದೆ. ಚಾಪ್ಟರ್ ಬರ್ತದೆ, ಫುಲ್ ಚಾಪ್ಟರ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಹೇಳಿ. ಅದ್ರೊಳಗೆ ಮ್ಯಾಟರ್ ವೇವ್ ಬಗ್ಗೆ ಡಿಟೇಲ್ ಆಗಿ ಕಲಿತೀವಿ. ಇದನ್ನ ಹಿಂಗ್ ಸಿಂಪಲ್ ಆಗಿ ಹಿಂಗ್ ಹೇಳಿ ಮುಗ್ಸಕ್ ಬರಂಗಿಲ್ರಿ. ಮೆಕ್ಯಾನಿಕಲ್ ನಾನ್ ಮೆಕ್ಯಾನಿಕಲ್ ಪಟ್ ಅಂತ ಅರ್ಥ ಮಾಡ್ಕೊಳ್ಬಹುದು ಏನಂತ ಹೇಳಿ. ಈಗ ಒಂದ್ ಕ್ವಶನ್ ಕೇಳ್ತೀನಿ. ಈಗ ಒಂದ್ ನನ್ನ ಕಡೆ ಗನ್ ಇದೆ ಅಂತ ತಿಳ್ಕೊಳ್ಳಿ. ಅದರಾಗ ನಾನು ಬುಲೆಟ್ ಹಾಕಿ ಫೈರ್ ಮಾಡ್ತೇನೆ ಹಿಂಗೆ. ಅವಾಗ ಇದು ಬುಲೆಟ್ ಹಿಂಗ್ ಇಲ್ಲಿ ಹಿಂಗ್ ಹಿಡಿದು ಹಿಂಗ್ ಫೈರ್ ಮಾಡಿ ಅಂತ ತಿಳ್ಕೊಳ್ಳಿ. ಆ ಬುಲೆಟ್ ಹಿಂಗ್ ಸ್ಟ್ರೇಟ್ ಹೋಗ್ತೈತೆ, ಏನ್ ಹಿಂಗ್ ಹೋಗುತ್ತೆ? ಆನ್ಸರ್ ವೇವ್ ಗತೆ ಹೋಗ್ತೈತಿ, ಸ್ಟ್ರೇಟ್ ಅಲ್ಲ. ಹಿಂಗ್ ಹೋಗುತ್ತೆ ಬುಲೆಟ್. ನಮಗದು ಸ್ಟ್ರೇಟ್ ಅನ್ಸುತ್ತೆ, ಅದ್ರ ವೇವ್ ಲೆಂತ್ ಬಹಳ ಕಡಿಮೆ ಇರ್ತೈತೆ. ಹೌದಾ? ಖರೇನ? ಸುಳ. ಇದನ್ನ ಕಲಿತೀವಿ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ನಾಗ. ಈಗ ಬಸ್ ಹೋಗ್ತದೆ ನೋಡ್ರಿ, ಬಸ್ ಸ್ಟ್ರೇಟ್ ಹೋಗ್ತೈತೆ. ಈಗ ನಿಮ್ ಕಾಲೇಜ್ ಬಸ್ ಹೋಗ್ತಲ್ಲ, ಹಿಂಗ ಹೋಗ್ತದೆ. ಆಕ್ಚುಲಿ ಅದು ಹಿಂಗ ಹೋಗುತ್ತೆ, ಬಟ್ ಅದರ ವೇವ್ ಲೆಂತ್ ಬಹಳ ಕಡಿಮೆ ಇರೋದ್ರಿಂದ ಇಟ್ ಫೀಲ್ಸ್ ದಟ್ ಇಟ್ ಈಸ್ ಮೂವಿಂಗ್ ಇನ್ ಸ್ಟ್ರೇಟ್ ಲೈನ್. ಇದು ಒಪ್ಕೊಳ್ಳೋಕ್ ಆಗಂಗಿಲ್ಲ ಒಮ್ಮೆ ನಾ ಹಿಂಗ್ ಹೇಳಿದ ಕೂಡ, ಯಾಕಂದ್ರೆ ನೀವು ನೋಡಿಲ್ಲ ಅದನ್ನ. ಅದ್ ಹೆಂಗ್ ಸಾಫ್ಟ್ ಐತಿ ಅಂತ ಅನಿಸ್ತಿರ್ತೈತಿ. ಅದನ್ನ ಕಲಿತೀವಲ್ಲೇ ಡ್ಯೂಯಲ್ ನೇಚರ್. ಸೊ ಮ್ಯಾಟರ್ ವೇವ್ ಬಿಡ್ರಿ, we will discuss the classification of mechanical waves, non-mechanical waves. Non-mechanical electromagnetic ಅಂತ ಕರೀತಾರೆ. ಮೆಕ್ಯಾನಿಕಲ್ ವೇವ್ ಅಂದ್ರೆ ಒಂದು ವೇವ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ನಡುವು ಏನ್ ಜಗ ಇರ್ತದಲ್ಲ, ಆ ಜಗದಾಗ ಒಟ್ ಏನಾರ ಒಂದು ಮ್ಯಾಟರ್ ಇರ್ಬೇಕು. ಸಾಲಿಡ್ ಅರ ಇರ್ಲಿ, ಲಿಕ್ವಿಡ್ ಅರ ಇರ್ಲಿ, ಗ್ಯಾಸ್ ಅರ ಇರ್ಲಿ, ಒಟ್ ಮ್ಯಾಟರ್ ಇರ್ಬೇಕು. ಹಂಗಿದ್ರೆ ಲೈಟ್ ಸೌಂಡ್ ವೇವ್. ಸೌಂಡ್ ವೇವ್ ಕೆಲಸ ಏನಿಲ್ಲ, ಇಲ್ವಾ ಹಿಂಗ್ ಹೋಗ್ ನೋಡೋಣ ಅಂತ ಅಂದ್ಕೊಳ್ಳೆ. ಹಾ ಅಂತ ಹಿಂಗ್ ಹೋಗ್ತಿರ್ತೈತೆ, ವಾಪಸ್ ಬರುತ್ತೆ. ಅಲ್ಲ ನಾ ಹಿಂಗ್ ಹೋಗ್ತಿದ್ದೀನಿ, ಅಲ್ಲಿ ಸಾಲಿಡ್ ಐತೆ, ಲಿಕ್ವಿಡ್ ಐತೆ, ಗ್ಯಾಸ್ ಐತೆ, ಏನೂ ಇಲ್ಲ, ವ್ಯಾಕ್ಯೂಮ್ ಐತೆ. ಸಂಬಂಧ ಇಲ್ಲ ನಮ್ಗೆ, ಸಂಬಂಧ ಇಲ್ಲ, ನಾವು ಹೋಗಿಲ್ಲ. ನಮ್ಮ ಊರಾಗ ಏನಿರ್ಬೇಕು. ಸೊ ಸೌಂಡ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮೆಕ್ಯಾನಿಕಲ್ ವೇವ್. ಈಗ ಈ ಬೆಂಚ್ ಹಿಂಗ್ ಹೊಡೆದ್ರೆ ಸೌಂಡ್ ಬರ್ತೈತಿಲ್ರಿ, ಆ ಸೌಂಡ್ ಪ್ರೊಪಗೇಟ್ ಆಗಿ ನಿಮಗ್ ಕೇಳಿಸ್ಬೇಕಂದ್ರೆ ನಡು ಇಲ್ಲಿ ಯಾವ್ದಾರು ಮೀಡಿಯಂ ಇರ್ಬೇಕು. ಈ ಸದ್ಯ ಯಾವ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ ಅಂದಿರಿ ನೀವು. ಇದು ಯಾವ ಮೀಡಿಯಂ ಇದು? ಏರ್. ಗ್ಯಾಸ್ ಮೀಡಿಯಂ ಅನ್ನೋಕಿನ ಏರ್ ಮೀಡಿಯಂ ಅಂತ ಕರೀತಾರ. ಒಂದು ಮಾಧ್ಯಮ ಬೇಕು, ಮೀಡಿಯಾ ಬೇಕು ಅದ್ರ ಥ್ರೂ ಹೋಗಕ್ಕ. ಇಲ್ಲ ನ್ಯೂಸ್ ಚಾನೆಲ್ ಮೀಡಿಯಾ ಅಂತ ಕರೀತಾರ. ಅವ್ರ ಥ್ರೂ ನಮಗೊಂದು ಇನ್ಫಾರ್ಮೇಶನ್ ಸಿಗ್ತದೆ. ಸಿಮಿಲರ್ಲಿ ಸೌಂಡ್ ಹೋಗ್ಬೇಕಂದ್ರೆ ಹಂಗ ಯಾವ್ಯಾವ ವೇವಿಗೆ ಮ್ಯಾಟರ್ ಬೇಕು ನೋಡ್ರಿ ನಡಕ್. ಯಾವ್ದೋ ಒಂದು ವೇವಿಗೆ ನಾವು ಕರೆದು ಹೇಳಿದ್ವಿ, ನೋಡ್ಬಾ ಇಲ್ಲಿಂದ ತನ ಹೋಗ್ಕಿನ ಇಲ್ಲ, ಅವಾಗ ಅದಂತ ಹೋಗ್ತೀನಿ. ಆದ್ರ ಇಲ್ಲಿಂದ ನನ್ಗ ಮ್ಯಾಟರ್ ಬೇಕು. ಏನ್ ಬೇಕು? ಸಾಲಿಡ್ ಅದ ಇರ್ಲಿ, ಇರ್ಲಿ, ಯಾವ್ದ್ರ ಒಂದು ಲೈಟ್ ವೇವ್ ಬಾಯಿಲೆ ಅಂತ ಕರೆದ್ರಿ ಅಂತ ತಿಳ್ಕೊ. ಲೈಟ್ ವೇವ್ ಕರೆದು ಹಿಂಗ್ ಹೋಗ್ಬೇಕ್ ನೀ ಹೋಗ್ತೀಯಾ ಅಂತ ಕೇಳೋಗ ಹೋಗಿಬಿಡ್ತೈತ. ಸಂಬಂಧ ಇಲ್ಲ. ಲೈಟ್ ವೇವ್ ಹೆಂಗಂದ್ರೆ ಇಟ್ ಇಸ್ ನಾನ್ ಮೆಕ್ಯಾನಿಕಲ್ ವೇವ್. ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರೀತಾರ. ಅದಕ್ಕೆ ಸಾಲಿಡ್ ಅರ ಇರ್ಲಿ, ಲಿಕ್ವಿಡ್ ಅರ ಇರ್ಲಿ, ಗ್ಯಾಸಸ್ ಅರ ಇರ್ಲಿ, ವ್ಯಾಕ್ಯೂಮ್ ಇದ್ರೂ ಲೈಟ್ ಟ್ರಾವೆಲ್ ಆಗ್ತದೆ. ಸೂರ್ಯನಿಂದ ಈ ಸದ್ಯ ನಮಗ್ ಬೆಳಕು ಹೊರಗತೈತಿ. ಸನ್ ಮತ್ತು ಅರ್ತ್ ನಡು ದೊಡ್ಡ ಗ್ಯಾಪ್ ಐತಲ್ಲ, ಅಲ್ಲಿ ವ್ಯಾಕ್ಯೂಮ್ ಐತಿ, ಯಾವುದು ಮಟೀರಿಯಲ್ ಇಲ್ಲೇ ಇಲ್ಲ. ಅಂದ್ರೂ ಲೈಟ್ ಇಲ್ತನ ರೀಚ್ ಆಗ್ತೈತಿ. ಅಂದ್ರೆ ಲೈಟ್ ಈಸ್ ನಾನ್ ಮೆಕ್ಯಾನಿಕಲ್ ವೇವ್. ಅರ್ಥ ಆಗ್ತಿದೆ? Okay, based on the nature of disturbance which propagates, waves are classified as mechanical and electromagnetic waves. Mechanical waves which are elastic disturbances. ಮೆಕ್ಯಾನಿಕಲ್ ವೇವ್ಸ್ ಹಂಗು ಕರೀತಾರ ಇಲಾಸ್ಟಿಕ್ ಡಿಸ್ಟರ್ಬೆನ್ಸಸ್. ಆ ಮಟೀರಿಯಲ್ ನೊಳಗ ಒಂದು ಇಲಾಸ್ಟಿಸಿಟಿ ಅನ್ನೋದು ಇರ್ಬೇಕು. ಆ ಮಟೀರಿಯಲ್ ಒಳಗಿರುವಂತ ಪಾರ್ಟಿಕಲ್ಸ್ ತಮ್ಮ ಮೀನ್ ಪೊಸಿಷನ್ ಬರಕ್ ಪ್ರಯತ್ನ ಮಾಡ್ತಿರ್ಬೇಕು. ಹಂಗ ಇಲಾಸ್ಟಿಸಿಟಿ ಇರುವಂತ ಮಟೀರಿಯಲ್ ನೊಳಗಷ್ಟ ಮೆಕ್ಯಾನಿಕಲ್ ವೇವ್ಸ್ ಹೋಗ್ತಾವ. ವೇವ್ಸ್ ವಿಚ್ ಆರ್ ಇಲಾಸ್ಟಿಕ್ ಡಿಸ್ಟರ್ಬೆನ್ಸಸ್ ಅಂಡ್ ರಿಕ್ವೈರ್. ನೀವು ಎಕ್ಸಾಂಪಲ್ ಒಳಗ ಮೆಕ್ಯಾನಿಕಲ್ ವೇವ್ಸ್ ಅಂತ ಕೇಳಿದ್ರೆ ಇಲಾಸ್ಟಿಕ್ ಡಿಸ್ಟರ್ಬೆನ್ಸಸ್ ಬರೆಯೋ ಅವಶ್ಯಕತೆ ಇಲ್ಲ, ಇಷ್ಟು ಬದ ಸಾಕ. ವೇವ್ಸ್ ವಿಚ್ ರಿಕ್ವೈರ್ a material medium for their propagation are called mechanical waves. In the case of mechanical waves, particle in the medium oscillate without drifting along the direction of wave propagation.
ಡ್ರಿಫ್ಟಿಂಗ್ ಅಂದ್ರೆ ಹಗಲ ಮೂಲ ಅದನ್ನ ಹೇಳ್ತಾರ ಅವ್ರು. ಇದ್ರೊಳಗ ಪಾರ್ಟಿಕಲ್ಸ್ ತಾವ ಖುದ್ದಾಗಿ ಎಲ್ಲೂ ಹೋಗಂಗಿಲ್ಲ, ಅಲ್ಲೇ ಆಕ್ಸೈಡ್ ಆಗ್ತಿರ್ತಾವ, ಎನರ್ಜಿ ಟ್ರಾನ್ಸ್ಫರ್ ಮಾಡ್ಕೊಂತ ಹೋಗ್ತಾವ. ಡ್ರಿಫ್ಟ್ ಹಾಕೋಂತ ಹೋಗಂಗಿಲ್ಲ, ಮೂವ್ ಹಾಕೋಂತ ಹೋಗಂಗಿಲ್ಲ ಅಂತ ಹೇಳಕತ್ತಾರ. ಈಗ ಒಟ್ಟು ಏನ್ ಗೊತ್ತ ನಾನು ಇದ್ಗಣ್ಣಾಗ ಮೆಕ್ಯಾನಿಕಲ್ ವೇವ್ ಅಂದ್ರೆ ಏನ್ ಗೊತ್ತಾಗ ನಿಮ್ಗೆ? ಏನ್ ಗೊತ್ತಾಗ ನಿಮ್ಗೆ? ಯಾವ ವೇವ್ಗಳಿಗೆ ಮಟೀರಿಯಲ್ ಮೀಡಿಯಂನ ಅವಶ್ಯಕತೆ ಇದೆಯೋ ಆ ವೇವ್ಗಳಿಗೆ ಮೆಕ್ಯಾನಿಕಲ್ ವೇವ್ ಎನ್ನುತ್ತಾರೆ ಎಂದು ಕರೆಯುತ್ತಾರೆ. ಅರ್ಥ ಆಗ್ತಿದೆ? ಮುಂದೆ ಎಕ್ಸಾಂಪಲ್: ಸೌಂಡ್ ವೇವ್ಸ್, ಸಿಸ್ಮಿಕ್ ವೇವ್ಸ್, ಶಾಕ್ ವೇವ್ಸ್. ಶಾಕ್ ವೇವ್ಸ್ ಅಂದ್ರೆ ಸೂಪರ್ಸೋನಿಕ್ ಏರ್ಕ್ರಾಫ್ಟ್ ಹೋದಾಗ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳಿದ್ನಲ್ಲ, ಅದು ಶಾಕ್ ವೇವ್ಸ್ ಅಂದ್ರ ಈಗ ಜುಲೈ ಒಳಗಿದ್ದ ಎಕ್ಸಾಮ್ ಏಪ್ರಿಲ್ ಎಂಡಿಗೆ ಅಂತಲೇ ಅಂತ ಅಂದ್ಕೊಳ್ಳಿ ಶಾಕ್ ಆಗ್ತೈತಲ್ಲ, ಅದಲ್ಲ, ಹಂಗೇನಾಗಿಲ್ಲ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳಿಗೆ ಇನ್ನೊಂದು ಹೆಸರು ನಾನ್ ಮೆಕ್ಯಾನಿಕಲ್ ವೇವ್ಸ್. ವೇವ್ಸ್ ವಿಚ್ ಆರ್ ಡ್ಯೂ ಟು ಡಿಸ್ಟರ್ಬೆನ್ಸಸ್ ಇನ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್. ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿ ಒಂದು ಚಾಪ್ಟರ್ ಐತ್ರಿ ಸೆಕೆಂಡ್ ಇಯರ್. ಎಲ್ಲಾ ಹೆಸರಿಂದ ಒಂದು ಚಾಪ್ಟರ್ ಐತಿ ಅಂತೀರಿ ಸರ್ ನೀವು? ಐತ್ರಿ, ಇದ್ದದ್ದು ಹೇಳಾಗುತ್ತೆ ನಾನು. ದೇರ್ ಇಸ್ ಅ ಚಾಪ್ಟರ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅವ್ ಹೆಂಗ್ ತಯಾರಾಗ್ತಾವ ಅಂತ ಡೀಟೇಲ್ ಆಗಿ ಐತಿ. ಸೊ ಸದ್ಯ ಈಗ ನೋಡ್ರಿ, ಮೆಕ್ಯಾನಿಕಲ್ ಅಂದ್ರೆ ದೋಸ್ ವೇವ್ಸ್ ವಿಚ್ ರಿಕ್ವೈರ್ ಮಟೀರಿಯಲ್ ಮೀಡಿಯಂ ಫಾರ್ ದೇರ್ ಪ್ರೊಪಗೇಷನ್ ಆರ್ ಕಾಲ್ಡ್ the waves which do not require material medium for their propagation are called electromagnetic waves ಅಥವಾ non mechanical waves. ಇಷ್ಟು ಮಾತ್ರ ಸಾಕು. In the case of electromagnetic waves, there are oscillating electric and magnetic fields mutually at right angles and at right angles to the direction of wave propagation. ಇದೆಲ್ಲ ಬೇಡ, ಇದನ್ನ ಆಮೇಲೆ ಕರಿತೀವಿ. Electromagnetic waves consist of electric field and magnetic field which are mutually perpendicular to each other and also perpendicular direction of propagation. ಅಂತ ಹಿಂಗೆ ಹೇಳ್ತಾರೆ. ಅಕಸ್ಮಾತ್ ನೆನಪಿದ್ರೆ ಹಾಳಾಗೋದು, ಸೆಕೆಂಡ್ ಇಯರ್ನಾಗ ಹೇಳ್ತಾರೆ. ಮ್ಯಾಟರ್ ವೇವ್ಸ್ ಹಾರ್ಸೋನ್ ಅಂತ ಹೇಳಿ ಇದ್ರ ಬಗ್ಗೆ ಚಾಪ್ಟರ್ ಐತಿ. ಹ್ಞೂನ್ರಿ, ಕೇಳಂಗಿಲ್ಲ ಎಕ್ಸಾಮ್ನಾಗ, ಕೇಳಿದ್ರ ಪಕ್ಕಾ ಕೇಳಂಗಿಲ್ಲ. ಸೆಕೆಂಡ್ ಇಯರ್ ಇರ್ತದು, ಇವ್ರು ಹಂಗ ಹಾಕಿರ್ಲಿಲ್ಲ ಎಕ್ಸ್ಟ್ರಾ ಅಂತಂದು. ಮತ್ತೊಂದು ಕ್ಲಾಸಿಫಿಕೇಶನ್ ಐತಿ: 1 dimensional, 2 dimensional and 3 dimensional waves. ಈಗ ಈ ಟ್ಯೂಬ್ಲೈಟ್ ಏನ್ ಹಚ್ಚಿವಲ್ಲ ನಾವು, ಇದ್ರದ್ದು ಲೈಟ್, ಆ ಟ್ಯೂಬ್ಲೈಟ್ ಲೈಟ್ ನಿಮ್ಮ ಮನ್ಯಾಗ ಈಗ ಹಗಲತ್ತಾಗೈತಿ ಬೇರೆ, ನೈಟ್ ಟೈಮ್ ನೀವು ಒಂದು ರೂಮ್ ನೊಳಗೆ ಟ್ಯೂಬ್ಲೈಟ್ ಹಚ್ಚಿದ್ರೆ ಆ ಟ್ಯೂಬ್ಲೈಟ್ ಯಾವ ಹೈಟ್ ನೊಳಗಿರುತ್ತೆ ಅಲ್ಲಷ್ಟೇ ಬೆಳದಿಲ್ಲ ಲೈಟ್. ಹಿಂಗೆ ಕೆಳಗಿಲ್ಲ ಬೆಳಂಗಿಲ್ಲ, ಬೀಳದೈತೇನ? ಹಂಗಂದ್ರ ಲೈಟ್ ಹಚ್ಚಿದ ಕೂಡ ನಿಮ್ ರೂಮ್ನಾಗ 360 ಡಿಗ್ರಿ ಒಳಗೆ ಎಲ್ಲಾ ಕಡೆ ಲೈಟ್ ಹೋಗ್ತೈತೆ. ಒಂದಿಷ್ಟ ಹಿಂಗ 1/4 ಆಫ್ ದ ರೂಮ್ ಹಿಂಗಷ್ಟು ಆ ರೂಮ್ ಎಲ್ಲ ಕಡೆ ಹೋಗ್ತೈತೆ ಇಲ್ರಿ? ಅದಕ್ಕೆ ಲೈಟ್ ವೇವಿಗೆ 3 ಡೈಮೆನ್ಷನಲ್ ವೇವ್ ಅಂತ ಕರೀತಾರ. 3 ಡೈಮೆನ್ಷನ್ ಅಂದ್ರೆ ಎಕ್ಸ್ ವೈ ಝೆಡ್ ಎಲ್ಲ ಕಡೆ ಹೋಗ್ತೈತೆ. ಈಗ ಭೀಷ್ಮ ಕೆರೆ ಕಡೆ ಹೋಗಿ ಮತ್ತೆ ನಾವು ಕಲ್ಲು ಹೋಗಿದ್ರೆ ಅಲ್ಲಿ ಏನ್ ವೇವ್ಸ್ ಬರ್ತಾವಲ್ಲ, ಅವು ಆ ಭೀಷ್ಮ ಕೆರೆದ ಸರ್ಫೇಸ್ ಮೇಲೆ ಅಷ್ಟೇ ಇರ್ತಾವ, ಒಳಗೂ ಹೋಗ್ತಾವ, ಹಿಂಗ ಮ್ಯಾಲೂ ಬರ್ತಾವ, ಆ ಸರ್ಫೇಸ್ ಮೇಲೆ ಅಷ್ಟೇ ಇರ್ತಾವ. ಲೆಂತ್ ಅಂಡ್ ಬ್ರೆಡ್ತ್ ಎಕ್ಸ್ ಝೆಡ್ ಅಥವಾ ವೈ ಅವಕ್ಕ 2 ಡೈಮೆನ್ಷನ್ ಅಂತ ಕರೀತಾರೆ. ಈಗ ಈ ಕಿಟಕಿ ಒಂದು ತಂತಿ ಕಟ್ಟಿ ಸ್ಟ್ರಿಂಗ್ ಕಟ್ಟಿ, ಆ ಕಡೆ ಒಂದು ಕಟ್ಟಿ ಟೈಟ್ ಮೆಟಲ್ ವೈರ್ ಕಟ್ಟಿ, ಈಗ ಗಿಟಾರ್ ನೊಳಗಿರ್ತಾವಲ್ಲ ಸ್ಟ್ರಿಂಗ್ ಹಂಗ ರೈಟ್ ಆಗಿ ಕಟ್ಟ ನೀವು ಪ್ಲಕ್ ಮಾಡಿದ್ರೆ ಅದು ವೈಬ್ರೇಟ್ ಆಗಕ್ ಸ್ಟಾರ್ಟ್ ಆಗ್ತದಲ್ಲ, ಅಲ್ಲೂ ವೇವ್ ಬರ್ತೈತಿ. ಆ ವೇವ್ ಆ ತಂತಿ ಮೇಲೆ ಅಷ್ಟೇ ಇರ್ತೈತಿ, ಅದರಿಂದ ಬರುವಂತ ಸೌಂಡ್ ನಮಗ್ ಕೇಳಿಸುತ್ತೆ, ದಟ್ ಇಸ್ ಡಿಫ್ರೆಂಟ್. ತಂತಿ ಮ್ಯಾಲಿನ ವೇವ್ ತಂತಿ ಮೇಲೆ ಅಷ್ಟೇ ಇರ್ತೈತಿ, 1 ಡೈಮೆನ್ಷನಲ್ ವೇವ್ ಅದು. ಹ್ಞೂನ್ರಿ, ಹೋದ್ರೆ ಎಕ್ಸ್ ನೊಳಗಷ್ಟ ಅಥವಾ ವೈ ನೊಳಗಷ್ಟ ಮೂವ್ ಆದ್ರೆ ಅದು 1 ಡೈಮೆನ್ಷನಲ್ ವೇವ್. ನೀರಿನ ಮೇಲೆ ಏನ್ ವೇವ್ಸ್ ಬರ್ತಾವಲ್ಲ 2 ಡೈಮೆನ್ಷನಲ್. ಸೌಂಡ್ ವೇವ್ ಹೆಂಗ? ಅಕಸ್ಮಾತ್ ಸೌಂಡ್ ವೇವ್ ಏನಾರ 2 ಡೈಮೆನ್ಷನಲ್ ಆಗಿದ್ರೆ, ಈ ಸಪೋಸ್ ಇದು ಸ್ಪೀಕರ್ ಐತೆ, ಇದು ಆಫ್ ಇದ್ದು ನಾ ಮಾತಾಡಕತ್ತೇನಂದ್ರ ನಂದು ಮೌತ್ ಏನ್ ಹೈಟ್ನಾಗ ಐತಲ್ಲ, ಇದ ಹೈಟ್ ನೊಳಗೆ ಹುಟ್ಟದ ಕಿವಿ ಇರ್ಬೇಕು. ಹಂಗ ನೀವು ಎತ್ಕೊಡು ಆ ಪ್ಲೇನ್ 2 ಡೈಮೆನ್ಷನ್ ಅಷ್ಟೇ ಕೇಳಿಸುತ್ತೆ, ಸ್ವಲ್ಪ ಹಿಂಗ್ ಕೆಳಗ್ ಮಾಡಿದ್ರೆ ಕೇಸಂಗಿಲ್ಲ, ಹಂಗಿರ್ತಿತ್ತು. ಸೌಂಡ್ 2 ಡೈಮೆನ್ಷನಲ್ ವೇವ್ ಇದ್ದಿತ್ತಂದ್ರ
ಬಟ್ ಎಲ್ಲಾ ಕಡೆ XYZ ನೊಳಗೆ ಹೋಗ್ತಿದ್ ಸೌಂಡ್ ವೇವ್ ಅಂದ್ರೆ ಸೌಂಡ್ ವೇವ್, ಲೈಟ್ ವೇವ್ ಇವೆಲ್ಲ 3 ಡೈಮೆನ್ಷನಲ್. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. 1 ಡೈಮೆನ್ಷನಲ್ waves which travel along a straight line. Example, waves along a stretched string. 2 dimensional waves. Waves which travel on a surface. Example, waves on the still surface of a pond. ಗೊತ್ತಾಗಿಲ್ರಿ? ಮೂರನೇದ್ದು 3 dimensional waves. Waves which travel in space and spread in all directions around the source. ಎಲ್ಲಾ ಡೈರೆಕ್ಷನ್ ಆಗೂ ಹೋಗ್ತೈತಿ. ಬೇಕಾದ್ರೆ ಈ ಪ್ರೊಜೆಕ್ಟರ್ ಮೇಲೆ ಹತ್ತು ಕೊಡ್ಬೋದು, ಅಲ್ಲೂ ನಾವು ಮಾತಾಡೋದು ಕೇಸುತ್ತೆ ಅಂದ್ರೆ 3D ಅಂತ. ಸೌಂಡ್ ವೇವ್ಸ್ ಇನ್ ಏರ್. ಗೊತ್ತಾಗ್ತಿದೆ? ಮುಂದಿನ ತರಗತಿ ಒಳಗೆ ನಾವು ಲಾಂಗಿಟ್ಯೂಡಿನಲ್ ಅಂಡ್ ಟ್ರಾನ್ಸ್ವರ್ಸ್ ವೇವ್ ಮುಂದುವರಿಸೋಣ. ಧನ್ಯವಾದ.